ನಮಃ ಶಿವಾಯ ನಮೋ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಶಟಸ್ಥಲ ಮರ್ಮ. ನಾವು ಉದಿಸಿ ಬಂದದ್ದು ಹೀಗೆ ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಲದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಲದ ಪ್ರಸಾದಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಾಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತೆ ವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ. ಓಂ ಬಸವ. ಸರ್ವರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವ ನಿಲಯದಿಂದ ತಂದೆ ತಾಯಂದ್ರಿಗೂ ಶರಣಾರ್ಥಿ. ಚಲನಿರ್ತಕ್ಕಂಥ ಗೌರವ ಮಂದಿರಗಳ ಶರಣಾರ್ಥಿಗಳು ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭಾವ ನಿಲಯ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸತಕ್ಕಂಥ ಸರ್ವ ಶರಣ ಬಂಧುಗಳ ಶ್ರೀಪಾದಕ್ಕೆ ಭಕ್ತಿಯ ಶರಣಾರ್ಥಿ ಅರ್ಪಿಸ್ತಾ, ಇಂದು ಶಿವಯೋಗ ಕುರಿತಾಗಿ ಡಾಕ್ಟರ್ ದಯಾನಂದ ಅವರು ತಮ್ಮ ಅನುಭವ ಮಾಡಲಿದ್ದಾರೆ. ಸ್ವಾಗತ. ಅಪರ ಶರಣಾರ್ಥಿ ಪ್ರಾರಂಭಿಸಿ. ಶರಣಾರ್ಥಿಯನ್ನ ಅನ್ನ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ. ಆಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇದೀಗ ಶಟಸ್ಥಲ ಮರ್ಮ ಮತ್ತು ಬಸವ ಸ್ತುತಿಯನ್ನ ಪಠಿಸಿದ ಸೋದರಿ ಗೌರಮ್ಮಕ್ಕ ಅವರಿಗೆ ಶರಣಾರ್ಥಿಗಳನ್ನ ಹೇಳ್ತಾ, ಶರಣಕ್ಕ, ಈ ಶಟಸ್ಥಲ ಮರ್ಮವನ್ನ ನಾವು ಹೇಗೆ ಒಂದು ಪಠಿಸಬೇಕು ಅನ್ನೋದ್ರ ಮುಖಾಂತರ ನಾವು ಇವತ್ತಿನ ಒಂದು ಶಿವಯೋಗದ ವರ್ಗವನ್ನ ಆರಂಭಿಸೋಣ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಈಗ ನೋಡಿ, ಇದು ಎಡಕರ ಹಸ್ತ. ನನ್ನ ವಿಡಿಯೋ ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತಿದೆ ಅಪ್ಪವ್ರೆ, ಕಾಣಿಸ್ತಿದೆ. ಇದು ಎಡಕರ ಹಸ್ತ. ಇಲ್ಲಿ ಠ ಅಕ್ಷರ ಇರುತ್ತೆ. ಇಲ್ಲಿ ನಮ್ಮ ಎಡ ಭುಜದಲ್ಲಿ ಇಲ್ಲಿ ಠ ಅಕ್ಷರ ಇರುತ್ತೆ. ಈಗ ಸಹಜದಿಂದ ನಿರಾಲಂಬಕ್ಕೆ ಬಂದು, ಸಹಜ ಮತ್ತು ನಿರಾಲಂಬ ಅಂದಾಗ ಅನುಲಿಂಗ ಇಲ್ಲಿ ರಿಷ್ಟ್ ಇಲ್ಲಿ ಅನುಲಿಂಗ. ಯಾಕೆಂದ್ರೆ ಇಲ್ಲಿ ನೀವು ಅನುಲಿಂಗ ಇಟ್ಕೊಂಡ್ರೆ ಇದೆಲ್ಲ ಬೇರೆ ಎಲ್ಲ ಈ ಅನುಲಿಂಗದಿಂದಲೇ ಉದಯವಾಗಿದ್ದು. ಹೀಗಾಗಿ ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದ ಅಂದಾಗ ಈ ಮಧ್ಯದ ಬೆರಳು ಮತ್ತು ಇದು ನಿಷ್ಕಲ ಲಿಂಗ ಮತ್ತು ಇದು ನಿರಂಜನ ಲಿಂಗಕ್ಕೆ ಬಂದು, ಏನಂದ್ರೆ ಅವರು ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ. ನಿರಂಜನ ಲಿಂಗ ಅಂದ್ರೆ ಯಾವುದು? ಇದು ಮಧ್ಯದ ಬೆರಳಿನಲ್ಲಿರುವ ಈ ಲಿಂಗ, ಪ್ರಸಾದಿ ಲಿಂಗ ಮತ್ತು ಮಹಾಲಿಂಗ, ಇವು ನಿರಂಜನ ಲಿಂಗಕ್ಕೆ ಬಂದು ಇಲ್ಲಿ ಯಾವ ಸ್ವರೂಪ? ಓಂಕಾರ ಪ್ರಣವ. ಇಲ್ಲಿಂದ ನಿರಂಜನ ಲಿಂಗ ಆಯ್ತು. ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗ, ಇವೆರಡು ನಿಶೂನ್ಯ ಲಿಂಗ. ಇದು ಗೊತ್ತು ನಿಮಗೆ. ಜಂಗಮಲಿಂಗ ಮತ್ತು ಶಿವಲಿಂಗ ಇವೆರಡು ಕೂಡ್ಕೊಂಡು ಏನಾಗಿದೆ? ನಿಶೂನ್ಯ ಲಿಂಗ. ಅದಾದ ನಂತರ ಅಲ್ಲಿಂದ ನಿಷ್ಕಲ ಲಿಂಗ. ಇವೆರಡು ಬೆಟ್ಟು, ಇವೆರಡು ಆಚಾರ ಲಿಂಗ ಮತ್ತು ಗುರುಲಿಂಗ. ಇವೆರಡು ಏನಾಗುತ್ತೆ? ಇದು ನಿಷ್ಕಲ ಲಿಂಗ.
ಮುಂದೆ ನಿಷ್ಕಲ ಲಿಂಗದಿಂದ ಅಪ್ಪು ತತ್ವದ ಮಧ್ಯೆ ಇಲ್ಲಿ ಅಪ್ಪು ತತ್ವದ ಐಕ್ಯ ಸ್ಥಳದ ಮಹಾಲಿಂಗ, ಅಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ. ಅಲ್ಲಿಂದ ಮುಂದೆ ನಾವು ಎಲ್ಲಿ ಹೋಗ್ತೀವಿ? ಇದು ವಾಯು ಆಕಾಶ ತತ್ವದ ನಡುವಿನ ಬೆರಳು, ಆಕಾಶ ತತ್ವದ ಶರಣ ಸ್ಥಳದ ಪ್ರಸಾದ ಲಿಂಗದಲ್ಲಿ ಇಲ್ಲಿ ಹೋಗ್ತೀವಿ ನೋಡಿ. ಇಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ. ಅದಾದ ನಂತರ ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮಲಿಂಗ, ಇದು ಇದು. ಅದಾದ ನಂತರ ಅಗ್ನಿ ತತ್ವದ ಇದು ಶಿವಲಿಂಗ, ಶಿವಲಿಂಗ. ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶ್ರೀಕಾರ ಪ್ರಣವ ಸ್ವರೂಪ, ಇದು ಹೆಬ್ಬಟ್ಟು. ಅದಾದ ನಂತರ ಇಲ್ಲಿ ಕಿರುಬೆರಳು, ಅಲ್ಲೇನಾಗುತ್ತೆ? ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗ, ಅಲ್ಲಿ ಏನಾಗುತ್ತೆ? ಮಕಾರ ಪ್ರಣವ ಸ್ವರೂಪರಾಗಿ ನಮಃ ಶಿವಾಯ ಅಂತ ಏನಂತೀವಲ್ಲ ಅದು. ಇದು ಕೊನೆಗೆ ಪೃಥ್ವಿ ತತ್ವದ ಆಚಾರ ಲಿಂಗ. ಹೀಗೆ ಯಾವಾಗ ಅವರು ಶಟಸ್ಥಲ ಮರ್ಮ ಹೇಳೋಕೆ ಶುರು ಮಾಡ್ತಾರಲ್ಲ, ಈ ಕರಹಸ್ತದಲ್ಲಿ ಅವನ್ನೆಲ್ಲ ನೀವು ಪಠಿಸೋಕೆ ಶುರು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಶಿವಯೋಗದ ಒಂದು ಕ್ಲಾಸನ್ನ ನಾವು ಆರಂಭಿಸೋಣ. ಈಗ ಶಟಸ್ಥಲ ಮರ್ಮ ಹೇಗೆ ನಾವು ಕರಹಸ್ತದಿಂದ ಮಾಡಬಹುದು ಅಂತ ನೋಡ್ಕೊಂಡ್ವಿ. ನಿಮಗೆ ಅರ್ಥವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ನಾವು ಇವತ್ತಿನ ಒಂದು ಶಿವಯೋಗದ ಶರಣರ ಶಿವಯೋಗ ಅಂತ ಒಂದು ನಿರಂತರವಾದ ಸುದೀರ್ಘವಾದ ಅಭ್ಯಸನದಲ್ಲಿ ನಾವು ತೊಡಗಿದ್ದೇವೆ. ಅದರಲ್ಲಿ 3 ಭಾಗಗಳನ್ನು ಮಾಡಿಕೊಂಡು ಶರಣರ ಶಿವಯೋಗದ ಅಭ್ಯಸನ ಮಾಡಿದ್ವಿ 9 ವಿಕಸನ ಕ್ರಮಗಳಿಂದ. ಭಾಗ 1ರಲ್ಲಿ ಅಲ್ಲಿ ಶತ ಏಕದ ನೆಲೆಮನೆ, ಹೀಗೆ ಅನೇಕ ಇಷ್ಟಲಿಂಗದ ಒಂದು ಆಂತರ್ಯದಲ್ಲಿ ಏನಿದೆ ದೀಕ್ಷೆಗಳು, ಅವನ್ನೆಲ್ಲ ಶರಣರ ಶಿವಯೋಗದ ಅಭ್ಯಸನ ಒಂದು 9 ವಿಕಸನ ಕ್ರಮಗಳಲ್ಲಿ ಮಾಡಿಕೊಂಡು ಭಾಗ 2ರಲ್ಲಿ ಈಗ ಅಂಗದಿಂದ ಲಿಂಗದತ್ತ ಹೇಗೆ ಸಾಗಬೇಕು ಅಂತ ನಾವು ಅಭ್ಯಸನ ಮಾಡ್ತಾ ಇದ್ದೀವಿ. ಇವತ್ತು ಪ್ರಸಾದಿಯಂಗ ಶಿವಲಿಂಗವಾಗುವ ಶಿವಯೋಗ. ಎಲ್ಲಿದೆ ಇದು ಪ್ರಸಾದಿಯಂಗ ಮತ್ತು ಶಿವಲಿಂಗ? ಯಾವ ಸ್ಥಳದಲ್ಲಿ ಇವೆಲ್ಲ? ಪ್ರಸಾದಿ ಅಂಗ ಅಂತಂದ್ರ ಇದು ಪ್ರಸಾದಿ ಸ್ಥಳದಾಗಿದೆ ಅಪ್ಪಾರೆ. ಇಲ್ಲಿಯ ತತ್ವ ಯಾವುದು? ಅಗ್ನಿ ತತ್ವ ಶಿವಲಿಂಗ ಇದೆ ಅಪ್ಪಾರೆ. ಇಲ್ಲಿರುವ ಜ್ಞಾನೇಂದ್ರಿಯ ಯಾವುದು? ಕಣ್ಣು. ಕಣ್ಣು. ಹೀಗೆ ಅಲ್ಲಿ ಎಲ್ಲ ನಾವು ನೆನ್ಪಿಟ್ಕೊಳ್ಬೇಕು. ಇಲ್ಲೇನಾಗ್ತಾ ಇದೆ ಅಂದ್ರೆ ಈ ಸ್ಥಳಕ್ಕೆ ಬಂದಾಗ ಸ್ವಾಧಿಷ್ಠಾನ ಚಕ್ರವು ಮಣಿಪೂರಕದಲ್ಲಿ ಲಯಗೊಂಡಲ್ಲಿಯೇ ಜಲತತ್ವದ ಲೀಲೆಗಳು ಅಡಗಿದವೆಂದು ದೃಢದಿಂದ ಭಾವಿಸವು. ಇಲ್ಲಿ ಭಾವಿಸಬೇಕು ಹಾಗೆ. ಯಾಕೆ ನಾವು ಈಗ ಮಣಿಪೂರಕ್ಕೆ ಬಂದ್ವಿ. ಈಗ ಅಂತರ್ದೃಷ್ಟಿಯನ್ನು ಮಣಿಪೂರಕದಲ್ಲಿ ಅಥವಾ ನಾಭಿಯಲ್ಲಿ ಹೊಕ್ಕಳಲ್ಲಿ ನೆಲೆಸೋದು ಅಥವಾ ನೆಡುವುದು. ಮಣಿಪೂರಕವು ಕರಸ್ಥಲದ ಇಷ್ಟಲಿಂಗ ಮೂರ್ತಿಯಲ್ಲಿ ಕಟಿಸ್ಥಾನವೆಂದು ತಿಳಿದು ನಿರೀಕ್ಷಿಸುತ್ತಿರುವಲ್ಲಿ ಅದು ಅಗ್ನಿತತ್ವದ ನೆಲೆ ಎಂಬುದನ್ನ ಪರಾಮರಿಸಬೇಕು. ಅದು ಗೊತ್ತು ತಮಗೆ. ಪಿಂಡಾಂಡದಲ್ಲಿ ಅಗ್ನಿತತ್ವ ಪ್ರಧಾನವಾದ ವಿಸ್ತಾರ ಭಾಗವು ಪಂಚ ವಿಷಯಗಳಾದ ಘ್ರಾಣ, ಜಿಹ್ವೆ, ನೇತ್ರ, ತ್ವಕ್ಕು, ಶ್ರೋತ್ರವೆಂಬ ಪಂಚ ಜ್ಞಾನೇಂದ್ರಿಯಗಳು ಇಲ್ಲಿವೆ. ಆದ ಕಾರಣ ಪಂಚಜ್ಞಾನೇಂದ್ರಿಯಗಳು ಶಿಕಾರ ಪಂಚಾಕ್ಷರಗಳೆನಿಸುವವು. ಶಿಕಾರ ಪಂಚಾಕ್ಷರಗಳು ಅಂತ ಅನಿಸ್ತಾ ಇವೆ. ಜಲತತ್ವವು ರೂಪ ಪ್ರಧಾನವಾಗಿದ್ದು ರೂಪ ಸಂಬಂಧಿಯಾದಂತಹ ಹಸಿವು, ನಿದ್ರೆ, ಆಲಸ್ಯ ಸಂಘದಲ್ಲಿ ಸಮೀಕರಣವಾಗಿದೆ ಅಂತ ಇಲ್ಲಿ ಇದೆ. ಇಲ್ಲಿ ನಾವು ಸಕಿಲಿಗಳನ್ನು ನೋಡ್ಕೊಳ್ಬೇಕೀಗ. ಆಕೃತಿ ಇಲ್ಲಿ ಯಾವುದಂದ್ರೆ ಕುಂಡಲಾಕೃತಿ. ಇಲ್ಲಿರುವ ಪ್ರಣಮ ಶಿಕಾರ, ನಾದ ಘಂಟಾನಾದ, ಗಣ ಅಥವಾ ಸ್ಥಳ ಪ್ರಸಾದಿ ಸ್ಥಳ, ಚಕ್ರ ಮಣಿಪೂರಕ. ಇಲ್ಲಿರುವ ಬಣ್ಣ ಹರಿತ ಅಂದ್ರೆ ಹಸಿರು, ಅಂಗ ಅಗ್ನಿ. ಇಲ್ಲಿರುವ ಆತ್ಮ ಪರಮಾತ್ಮ, ತನು ಕಾರಣತನುವಾಗಿದೆ, ಹಸ್ತ ನಿರಹಂಕಾರ. ನಿರಹಂಕಾರ ಇದು ಈ ನಿರಹಂಕಾರ ಹಸ್ತ ಇರೋದ್ರಿಂದ ಇದು ಬೇಕೇ ಬೇಕು. ನಿರಹಂಕಾರಿ ಆದಾಗ್ಲೇ ಶಿವಯೋಗ ಸಮನಿಸೋದಿದೆ. ಹಾಗೇನೆ ಇಲ್ಲಿರುವ ಲಿಂಗ ಶಿವಲಿಂಗ, ಮುಖ ನೇತ್ರ, ಶಕ್ತಿ ಇಚ್ಛಾಶಕ್ತಿ, ಭಕ್ತಿ ಸಾವಧಾನ ಭಕ್ತಿ, ಪದಾರ್ಥ ರೂಪು, ಪ್ರಸಾದ ಸ್ವರೂಪು, ಪೂಜಾರಿ ರುದ್ರ, ಅಧಿದೇವತೆಯು ರುದ್ರ, ಕಲೆ ವಿದ್ಯಾ, ಸಾಧಕ್ಯ ಮೂರ್ತಿ, ಲಕ್ಷಣ ಆನಂದ ಲಕ್ಷಣ, ಸಂಜ್ಞೆ ಶರೀರಸ್ಥ. ಇಲ್ಲಿರುವ ದಿಕ್ಕು ಉತ್ತರ ವಕ್ರವೇದು, ಇಲ್ಲಿರುವ ಲಿಂಗ ಅಘೋರ ಲಿಂಗ ಮತ್ತು ಇಲ್ಲಿರುವ ವೇದ ಸಾಮವೇದ ಅಂತ ಹೇಳ್ತಿದ್ದಾರೆ.
ಪ್ರತಿ ಸ್ಥಳದಲ್ಲಿ ಬರುವ ಹಾಗೆ ಇಲ್ಲೂ ಕೂಡ ಚೆನ್ನಬಸವಣ್ಣವರು ವಚನವನ್ನು ಹೇಳ್ತಾ ಇದ್ದಾರೆ. ಪ್ರಸಾದಿಗೆ ಅಗ್ನಿಯೇ ಅಂಗ, ಆ ಅಂಗಕ್ಕೆ ನಿರಹಂಕಾರವೇ ಹಸ್ತ, ಆ ಹಸ್ತಕ್ಕೆ ಮೂರ್ತಿ ಸಾಧಾಕ್ಯ, ಮೂರ್ತಿ ಸಾಧಾಕ್ಯ, ಆ ಸಾಧಾಕ್ಯಕ್ಕೆ ಇಚ್ಛಾಶಕ್ತಿ, ಆ ಶಕ್ತಿಗೆ ಶಿವನೇ ಲಿಂಗ, ಆ ಲಿಂಗಕ್ಕೆ ವಿದ್ಯೆಯೇ ಕಳೆ, ಆ ಕಳೆಗೆ ನೇತ್ರೇಂದ್ರಿಯವೇ ಮುಖ, ಆ ಮುಖಕ್ಕೆ ಸ್ವರೂಪ ದ್ರವ್ಯಗಳನ್ನ ರೂಪ ರುಚಿ ತೃಪ್ತಿಯನ್ನರಿದು ಅವಧಾನ ಭಕ್ತಿಯಿಂದ ಅರ್ಪಿಸಿ ಆ ಸ್ವರೂಪ ಪ್ರಸಾದವನ್ನ ಭೋಗಿಸಿ ಸುಖಿಸುತಿಹನು ಕೂಡಲ ಚೆನ್ನಸಂಗ ನಿಮ್ಮ ಪ್ರಸಾದಿ ಅಂದಾಗ ಇಲ್ಲಿರುವ ತತ್ವಗಳು ಅಗ್ನಿ ಅನ್ನೋ ಅಂಗ, ಆ ಅಂಗಕ್ಕೆ ಹಸ್ತ ಯಾವುದಂದ್ರೆ ನಿರಹಂಕಾರ, ಆ ಹಸ್ತಕ್ಕೆ ಮೂರ್ತಿ ಸಾಧಾಕ್ಯ, ಆ ಸಾಧಾಕ್ಯಕ್ಕೆ ಇರುವ ಶಕ್ತಿ ಇಚ್ಛಾಶಕ್ತಿ, ಆ ಶಕ್ತಿಗೆ ಶಿವನೇ ಲಿಂಗ, ಇಲ್ಲಿರುವ ಶಿವಲಿಂಗ ಅಂತ ನಾವು ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ. ಆ ಲಿಂಗಕ್ಕೆ ವಿದ್ಯೆಯೇ ಕಳೆ, ಆ ಕಳೆಗೆ ಇಲ್ಲಿರುವ ಮುಖ ಯಾವುದಂದ್ರೆ ಕಣ್ಣು, ನೇತ್ರೇಂದ್ರಿಯ. ಹೀಗಾಗಿ ನಾವು ಏನ್ ನೋಡ್ಬೇಕು, ಏನ್ ನೋಡಬಾರ್ದು, ಅದೆಲ್ಲವನ್ನ ನಿರ್ಧರಿಸೋದು ಈ ಸ್ಥಳದಲ್ಲಿ. ಈ ಸ್ಥಳದಲ್ಲಿ ಶಿವಲಿಂಗ ಕೊಟ್ಟಿರೋದು ಏನಂದ್ರೆ ಕಣ್ಣುಗಳು. ಕಣ್ಣುಗಳು ಅಂದ್ರೆ ಒಂದು ದೊಡ್ಡ ಭಾಗ್ಯ ನಮಗೆ ಕೊಟ್ಟ, ಪರಮಾತ್ಮನು ನೀಡಿದ ಒಂದು ಜ್ಞಾನೇಂದ್ರಿಯಗಳ ಅತ್ಯಂತ ಶ್ರೇಷ್ಠವಾದ ಅಂದ್ರೆ ನೇತ್ರ, ಅಕ್ಷಿ. ಯಾಕೆಂದ್ರೆ ಅದರಿಂದಲೇ ನಾನು ನನ್ನ ಇಷ್ಟಲಿಂಗವನ್ನ ಪೂಜೆಯಲ್ಲಿ ನೋಡ್ತಾ ಇದ್ದೀನಿ, ನೋಟಕೂಟ ಮಾಟದಲ್ಲಿ. ಕಣ್ಣೇ ಇರ್ದಿದ್ರೆ, ಹೀಗಾಗಿ ಕಣ್ಣಿಗೆ ಬಹಳ ಮಹತ್ವ ಇದೆ. ಹೀಗಾಗಿ ಇಲ್ಲಿರುವ ಶಿವಲಿಂಗವನ್ನ ಅವರು ಕೊಟ್ಟಿದ್ದಾರೆ. ಆ ಶಿವಲಿಂಗದ ಆರಾಧನೆ ನಾವು ಇಲ್ಲಿ ಮಾಡಬೇಕು. ಇಲ್ಲಿಂದ ಮುಂದೆ ನಮಗೆ ಮೇಲಿನ ದೈವಿಕ ಶಕ್ತಿಗಳು ಸಿಗೋವೆ, ಪರಾಶಕ್ತಿ, ಇಚ್ಛಾಶಕ್ತಿ, ಈ ತರ ಇದು ಚಿಚ್ಛಕ್ತಿ, ಪರಾಶಕ್ತಿ, ಈ ತರದ ಎಲ್ಲ ಶಕ್ತಿಗಳು ಮೇಲೆ ಹೋದಾಗ ನಮಗೆ ಸಿಗೋದಿರೋದ್ರಿಂದ ಇಲ್ಲಿ ಇಚ್ಛಾಶಕ್ತಿ, ಪ್ರಬಲವಾದ ಇಚ್ಛೆ ಬೇಕು. ಏನು, ನಾನು ಮುಂದೆ ಸಾಗಬೇಕು ಶಿವಯೋಗದಲ್ಲಿ ಅನ್ನೋ ಇಚ್ಛೆಗೆ ನಾವು ಇಲ್ಲಿ ಇಳಿಯಬೇಕು. ಆ ಇಚ್ಛೆಯನ್ನ ಬಹಳ ದೃಢವಾಗಿ ಅದನ್ನ ಹೆಚ್ಚಿಸುತ್ತಾ ಹೋಗ್ಬೇಕು. ಆ ಇಚ್ಛೆಗೆ ಎಳ್ಳಷ್ಟು ಮುಂದೆ ಬರದ ಹಾಗೆ ದಿನನಿತ್ಯ ಯಾವಾಗ ನಾನು ಇಷ್ಟಲಿಂಗ ಪೂಜೆಯನ್ನ ಮಾಡ್ಕೊಳ್ತೀನಿ ಅನ್ನೋ ತುಡಿತದಲ್ಲಿ ನಾವು ಇರಬೇಕು. ಮಾಡದಿದ್ರೆ ಏನೋ ನಾನು ಇವತ್ತು ಮಾಡ್ಕೊಂಡಿಲ್ಲ, ಏನೋ ಒಂದು ಕಳಕಳಿ, ಸಂಕಟ, ಯಾಕೊಪ್ಪ ಇವತ್ತು ಯಾಕಾಗ್ಲಿಲ್ಲ, ಈ ತರದ ಒಂದು ಅದನ್ನ ಮಾಡದೇ ಇರ್ದಿದ್ರೆ ನನಗೆ ಅದು ಯಾಕೋ ಗೊಂದಲಮಯವಾಗಿ, ನಾನು ಯಾಕೋ ಆರಾಮಾಗಿಲ್ಲ ಇವತ್ತು ಅನ್ನೋ ತರ ಅದು ಆಗಬೇಕು. ಅಷ್ಟೊಂದು ಪ್ರಬಲವಾದ ಇಚ್ಛೆಯನ್ನ ನಾವು ಇಲ್ಲಿ ಬೆಳೆಸಿಕೊಳ್ಳಬೇಕು. ಹೀಗಾಗಿ ನಿಮಗೆ ಸಮಯ ಸಿಕ್ಕಾಗ, ರವಿವಾರ ಅಥವಾ ಯಾವ್ದಾದ್ರು ಹೆಚ್ಚು ಸಮಯ ಇದ್ದಾಗ ಇಲ್ಲಿರುವ ಅಂಗಸ್ಥಳಗಳನ್ನ, ಇಲ್ಲಿರುವ ಲಿಂಗಸ್ಥಳಗಳ ಧ್ಯಾನವನ್ನ ಮಾಡಿಕೊಳ್ಬೇಕು. ಒಂದು ನೋಟ್ಬುಕ್ ನಲ್ಲಿ ಬರ್ಕೊಂಡು ಅದನ್ಬೇಕು. ಪ್ರಸಾದಿ ಸ್ಥಳದ ಶಿವಲಿಂಗಾಯ ನಮಃ, ಗುರು ಮಹಾತ್ಮೆ ಸ್ಥಳದ ಶಿವಲಿಂಗಾಯ ನಮಃ, ಲಿಂಗ ಮಹಾತ್ಮೆ ಸ್ಥಳದ ಶಿವಲಿಂಗಾಯ ನಮಃ, ಜಂಗಮ ಮಹಾತ್ಮೆ ಸ್ಥಳದ ಶಿವಲಿಂಗಾಯ ನಮಃ, ಭಕ್ತ ಮಹಾತ್ಮೆ ಸ್ಥಳದ ಶಿವಲಿಂಗಾಯ ನಮಃ, ಶರಣ ಮಹಾತ್ಮೆ ಸ್ಥಳದ ಶಿವಲಿಂಗಾಯ ನಮಃ, ಪ್ರಸಾದ ಮಹಾತ್ಮೆ ಸ್ಥಳದ ಶಿವಲಿಂಗಾಯ ನಮಃ ಅಂತ ಅಂಗಸ್ಥಳಗಳು ಇಲ್ಲಿರುವ ಇವನ್ನೆಲ್ಲ ನಾವು ಶಿವಯೋಗದ ವರ್ಗದಲ್ಲಿ ಓದಿದೀವಿ, ಅಭ್ಯಾಸನ ಮಾಡಿದೀವಿ ಈ ಸ್ಥಳಗಳನ್ನ. ಇದನ್ನಂದ್ಕೊಂಡು ಇಲ್ಲಿರುವ ಲಿಂಗ ಸ್ಥಳಗಳು ಯಾವವು? ಕಾಯಾನುಗ್ರಹ ಸ್ಥಳದ ಶಿವಲಿಂಗಾಯ ನಮಃ, ಇಂದ್ರಿಯಾನುಗ್ರಹ ಸ್ಥಳದ ಶಿವಲಿಂಗಾಯ ನಮಃ, ಪ್ರಾಣಾನುಗ್ರಹ ಸ್ಥಳದ ಶಿವಲಿಂಗಾಯ ನಮಃ, ಕಾಯಾರ್ಪಿತ ಸ್ಥಳದ ಶಿವಲಿಂಗಾಯ ನಮಃ, ಕರಣಾರ್ಪಿತ ಸ್ಥಳದ ಶಿವಲಿಂಗಾಯ ನಮಃ, ಭಾವಾರ್ಪಿತ ಸ್ಥಳದ ಶಿವಲಿಂಗಾಯ ನಮಃ, ಶಿಷ್ಯ ಸ್ಥಳದ ಶಿವಲಿಂಗಾಯ ನಮಃ, ಶುಶ್ರೂಷಾ ಸ್ಥಳದ ಶಿವಲಿಂಗಾಯ ನಮಃ, ಸೇವ್ಯ ಸ್ಥಳದ ಶಿವಲಿಂಗಾಯ ನಮಃ ಅಂತ ಸಮಯ ಸಿಕ್ಕಾಗ ಈ ಸ್ಥಾನದಲ್ಲಿ ನಿಂತು, ಈ ಸ್ಥಳದಲ್ಲಿ ನಿಂತು ಈ ಅಂಗ ಮತ್ತು ಲಿಂಗ ಸ್ಥಳಗಳ ಧ್ಯಾನವನ್ನ ಮಾಡಬೇಕು. ಅಗ್ನಿ ತತ್ವದ ಸಕಿಲ ಸಂಬಂಧವನ್ನ ಅರಿತು, ಅಂದ್ರೆ ಆಗ್ಲೇ ನಾನು 24 ಸಕಿಲೆಗಳನ್ನೆಲ್ಲ ತೋರಿಸಿದ್ನಲ್ಲ, ಆ ಸಂಬಂಧಗಳನ್ನೆಲ್ಲ ಅರಿತುಕೊಂಡು ಅವೆಲ್ಲವನ್ನ ನೆನಹಿಗೆ ತಂದು ಭಾವಹಸ್ತದಲ್ಲಿ ಗ್ರಹಿಸಿ ಮಣಿಪೂರಕ ಚಕ್ರದಲ್ಲಿ ಕೇಂದ್ರೀಕರಿಸಿದಾಗ ಇವೆಲ್ಲವುಗಳಲ್ಲಿಯೂ ಅಗ್ನಿ ತತ್ವಗತ ಪರಮಾತ್ಮ ಕಳೆಯಾದ ಶಿವಲಿಂಗದ ಪ್ರಕಾಶವೇ ಬೆಳಗ್ತಾ ಇರ್ತದೆ ಅಂತ ಭಾವಿಸ್ಬೇಕು. ಅವೆಲ್ಲವೂ ಶಿವಲಿಂಗ ಸ್ವರೂಪವೆಂದು ತಿಳಿಯುವುದು. ಇವೆಲ್ಲವುಗಳ ನೆಲೆಮನೆಯು ಪಿಂಡಾಂಡದಲ್ಲಿ ಮಣಿಪೂರಕ ಚಕ್ರವಾಗಿದೆ ಅಂತ ಅರಿಯಬೇಕು. ಮಣಿಪೂರಕ ಚಕ್ರವು ಪ್ರವೃತ್ತಿ ಮಾರ್ಗದಲ್ಲಿ ಅನಾಹತ ಚಕ್ರದಿಂದ ಉಗಮವಾಗಿದೆ. ಅನಾಹತ ಚಕ್ರದಲ್ಲಿರುವ ಲಿಂಗ ಯಾವುದು?
ಜಂಗಮಲಿಂಗ. ಜಂಗಮಲಿಂಗ. ಹೀಗಾಗಿ ಈ ಮಣಿಪೂರಕ ಚಕ್ರ ಅನಾಹತ ಚಕ್ರದಿಂದ ಬಂದಿದೆ ಅಂತ ತಿಳಿದುಕೊಳ್ಬೇಕು. ಮುಂದೆ ವಾಯುತತ್ವವೇ ಅಗ್ನಿತತ್ವದ ತಾಯಿ ಎನಿಸಿದೆ. ಈಗ ನೋಡಿ, ಈಗ ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ನಡೆದಿದೆ. ಈಗ ಸಿಲಿಂಡರ್ ಸಿಗ್ತಾ ಇಲ್ಲ. ಅಲ್ಲಿ ಯುದ್ಧ ನಡೆಯುತ್ತಿರ ಸಿಲಿಂಡರ್ ಸಿಗ್ತಾ ಇಲ್ಲ. ಆ ಮೂಲ ಸಿಲಿಂಡರ್ನಲ್ಲಿ ಏನ್ ಹಾಕಿರ್ತಾರೆ? ವಾಯು. ಅದರಿಂದ ಆ ಗ್ಯಾಸ್ನಿಂದ ಅಗ್ನಿ ಉತ್ಪತ್ತನ ಆಗ್ತಾ ಇದೆ, ಅದು ನಿಮ್ಗೆ ಗೊತ್ತಿದೆ. ಅದು ಅಲ್ಲದೆ ಈಗ ಜೋರಾಗಿ ಎಲ್ಲಾದ್ರೂ ಅಗ್ನಿ ಹತ್ತಿದೆ ಅಂತ ಇಟ್ಕೊಳ್ಳಿ, ಆ ವಾಯು ತತ್ವ ವಾಯು ಜೋರಾಗಿ ಬೀಸೋಕ್ ಶುರು ಆದ್ರೆ ಅದು ಜ್ವಾಲೆಗಳು ಇನ್ನೂ ಹೆಚ್ಚಾಗಿ ಆ ಅಗ್ನಿಗೆ ಪುಟ ಕೊಡ್ತಾ ಇವೆ. ಹಾಗೇನೆ ನೀವು ತಾಯಂದಿರು ಅಡಿಗೆ ಮಾಡುವಾಗ ಮೊದಲೆಲ್ಲ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇರುವಾಗ ಏನ್ ಮಾಡ್ತಿದ್ವಿ? ಕಟ್ಟಿಗೆ ಹಾಕ್ತಿದ್ವಿ. ಅದು ಬೆಂಕಿ ಹತ್ತಿದಾಗ ಏನ್ ಮಾಡ್ತಿದ್ವಿ? ಊದುಗೊಳವೆ ತಗೊಂಡು ವಾಯುವನ್ನ ಆ ಅಗ್ನಿಗೆ ನಾವು ಬಿಡ್ತಾ ಇದ್ವಿ. ಹೀಗಾಗಿ ವಾಯು ತತ್ವವೇ ಅಗ್ನಿ ತತ್ವದ ತಾಯಿ ಎನಿಸಿದೆ. ವಾಯು ತತ್ವವು ಅಗ್ನಿ ತತ್ವದ 1000 ಪಟ್ಟು ಸಾಮರ್ಥ್ಯವುಳ್ಳಾಗಿದೆ. ವಾಯು ಅಂದ್ರೆ ನೋಡಿ, ಈಗ ಬಿರುಗಾಳಿ, ಅದು ಸುನಾಮಿ, ಈ ತರದ ಎಲ್ಲ ಆ ಸಮುದ್ರದ ಅಲೆಗಳನ್ನ, ಒಂದು ದೊಡ್ಡ ನಗರಗಳನ್ನ ನುಂಗಿ ಹಾಕುವ ಹಾಗೆ ಆ ಸುನಾಮಿ ವಾಯುಗಳು ಸಮುದ್ರ ಸಾಗರದ ಅಲೆಗಳನ್ನು ಕೂಡ 1000 ಪಟ್ಟು ಅದನ್ನು ಎತ್ತಿಕೊಂಡು ಒಂದೊಂದು ನಗರಗಳನ್ನ, ಅಲ್ಲಿರುವ ಅನೇಕ ಕಟ್ಟಡಗಳನ್ನ ಒಂದೆರಡು ಕ್ಷಣದಲ್ಲಿ ಆಹುತಿ ತೆಗೆದುಕೊಳ್ಳುವಷ್ಟು ಸಾಮರ್ಥ್ಯ ಈ ವಾಯು ತತ್ವಗಿದೆ. ಹೀಗಾಗಿ ವಾಯು ತತ್ವ ಅಗ್ನಿ ತತ್ವದ ತಾಯಿ ಎನಿಸಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೀಗೆ ನಿವೃತ್ತಿ ಮಾರ್ಗದಲ್ಲಿ ವಾಯುವಿನ ಮಗನಾದ ಅಗ್ನಿತತ್ವವು ಅನಾಹತ ಚಕ್ರದಿಂದಾದ ಮಣಿಪೂರಕ ಚಕ್ರವನ್ನ ಅನಾಹತದಲ್ಲಿ ಲಯಗೊಳಿಸುವ ಮುನ್ನ ಮಣಿಪೂರಕ ಚಕ್ರದ ಸಮಗ್ರ ಸಕಿಲಗಳೆಲ್ಲವೂ ಶಿವಲಿಂಗವೆಂದು ಭಾವಿಸಿ ನಿರೀಕ್ಷಿಸದಲ್ಲಿ ಶಿವಲಿಂಗದ ಪೂಜೆ ಮತ್ತು ಶಿವಲಿಂಗದಲ್ಲಿ ಪ್ರಸಾದಿಯಂಗನ ಸಮರಸವಾಗುವುದೆಂದು ತಿಳಿಯುವುದು. ಇದುವೇ ಪ್ರಸಾದಿಯಂಗ ಶಿವಲಿಂಗವಾಗುವ ರೀತಿ. ಅಂದ್ರೆ ನನ್ನ ಅಂಗ ಇಲ್ಲಿ ಪ್ರಸಾದಿಯಾಗಿದೆ, ಅದನ್ನ ನಾನೇನ್ ಮಾಡ್ಕೊಳ್ಬೇಕು? ಶಿವಲಿಂಗ ಅಲ್ಲಿ ಆಚಾರಲಿಂಗ, ಗುರುಲಿಂಗ ನೋಡ್ಕೊಂಡು ಈಗ ನಾವು ಇಲ್ಲಿ ಶಿವಲಿಂಗಕ್ಕೆ ಬಂದು ನಾನು ಪ್ರಸಾದಿಯಂಗವನ್ನಾಗಿ ಶಿವಲಿಂಗವಾಗ್ತಾ ಇದ್ದೀನಿ, ಅಂಗ ಮತ್ತು ಲಿಂಗ. ಹೀಗಾಗಿ ಬಂಧುಗಳೇ, ಇಷ್ಟು ಇಲ್ಲಿದೆ. ಏನು ಇದನ್ನ ಹೇಗೆ ನಾವು ಮಾಡಬೇಕು? ಆ ಶಿವಲಿಂಗ ಹೊರಗಡೆ ನಾನು ಇಷ್ಟಲಿಂಗದಲ್ಲಿ ನನ್ನ ಹೊರದೃಷ್ಟಿಯನ್ನಿಟ್ಟು ಮಹಾಲಿಂಗದ ಮುಖಾಂತರ, ಅದಕ್ಕೆ ನಾನೇನಂತೀನಿ? ಓಂ ಸಿಂ 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 ಶಿವಲಿಂಗಾಯ ನಮಃ, ಶಿವಲಿಂಗಾಯ ನಮಃ, ಶಿವಲಿಂಗಾಯ ನಮಃ. ಶಿವಲಿಂಗಕ್ಕೆ ಶರಣಾರ್ಥಿ, ಶಿವಲಿಂಗಕ್ಕೆ ಶರಣಾರ್ಥಿ, ಶಿವಲಿಂಗಕ್ಕೆ ಶರಣಾರ್ಥಿ ಅಂತ ಕೆಳಗೆ ಎಲ್ಲಿ ಮಣಿಪೂರಕ ಚಕ್ರ ಅಂದ್ರೆ ನಾಭಿ ಚಕ್ರ, ಒಳಗಿನ ದೃಷ್ಟಿಯನ್ನ ನನ್ನ ನಾಭಿ ಚಕ್ರದಲ್ಲಿರುವ ಶಿವಲಿಂಗದ ಮೇಲೆ ಇಡಬೇಕು. ಇಟ್ಟು ಹೊರಗಿನ ದೃಷ್ಟಿಯನ್ನ ಇಷ್ಟಲಿಂಗದ ಮೇಲೆ ಇಟ್ಟು ಅಲ್ಲಿಂದ ಓಂ ಅಂದಾಗ ಏನ್ ಗೊತ್ತಾ? ಮಹಾಲಿಂಗಕ್ಕೆ ಹೋಗಿ ನಾನು ಓಂ ಶಿವಲಿಂಗಾಯ ನಮಃ ಅಂದಾಗ ಮೊದಲು ಇಷ್ಟಲಿಂಗ ಹೊರದೃಷ್ಟಿ, ಓಂ ಅಂದಾಗ ಮಹಾಲಿಂಗ, ಶಿವಲಿಂಗಾಯ ನಮಃ ಅಂದಾಗ ನಾನು ನಾಭಿ ಚಕ್ರದಲ್ಲಿರುವ ಶಿವಲಿಂಗಕ್ಕೆ ನಮಿಸ್ತಾ ಇದ್ದೀನಿ, ಪ್ರಾರ್ಥಿಸ್ತಾ ಇದ್ದೀನಿ. ಹೀಗೆ ಆ ಲಿಂಗಕ್ಕೆ ಆ ಲಿಂಗಾರಾಧನೆಯನ್ನ ನಾವು ಮಾಡ್ಬೇಕಾಗ್ತಾ ಇದೆ. ಹೀಗಾಗಿ ಇವು ಎಲ್ಲಿವೆ, ಏನು, ಇವೆಲ್ಲ ಸ್ಪಷ್ಟ ಪರಿಕಲ್ಪನೆ ಇರಬೇಕು. ಅದು ಅಲ್ಲದೆ ಇದು ಶಿವಲಿಂಗವಿರುವ ಒಂದು ಸ್ಥಾನ ಈ ನಾಭಿ ಚಕ್ರದಲ್ಲಿ ಇದು ಇರೋದ್ರಿಂದ ಈ ಪಚನಕ್ರಿಯೆ, ಇಲ್ಲಿ ಪಚನಕ್ರಿಯೆ, ಚಲನವಲನ, ಎಲ್ಲ ಕರುಳುಗಳ ಚಲನವಲನ, ಪಚನವಾಗೋದು, ಎಸಿಡಿಟಿ, ಹೈಪರ್ ಎಸಿಡಿಟಿ, ಎದೆಯಲ್ಲಿ ಉರಿತ ಆಗೋದು, ಹೊಟ್ಟೆಯಲ್ಲಿ ಗ್ಯಾಸ್ ಹಿಡಿಯೋದು, ಈ ತರ ಏನು ಯಾರಾದ್ರೂ ಇರುತ್ತಲ್ಲ, ಯಾರಿಗಾದ್ರೂ ಚಪಾತಿ ಗಿಪಾತಿ ಜಾಸ್ತಿ ತಿಂದ್ರೆ, ಗೋಧಿ ಆಹಾರವನ್ನ ಹೆಚ್ಚು ತಿಂದ್ರೆ ಅವ್ರಿಗೆ ತ್ರಾಸಾಗುತ್ತೆ, ಕಷ್ಟ ಆಗುತ್ತೆ, ಡೈಜೆಷನ್ ಆಗಲು, ಪಚನವಾಗಲು. ಅವ್ರಿಗೆಲ್ಲ ಜೀರ್ಣಕ್ರಿಯೆ ಸ್ವಲ್ಪ ಮಂದವಾಗಿರೋದ್ರೆಲ್ಲ ಈ ಶಿವಲಿಂಗದ ಮೇಲೆ ಹೆಚ್ಚು ನಾವು ಸ್ಟ್ರೆಸ್ ಮಾಡಬೇಕು. ಇದನ್ನ ನಾವು ಹೆಚ್ಚಾಗಿ ಇದನ್ನ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಲಿವರ್ ಪ್ರಾಬ್ಲಮ್ ಇದ್ದವರು, ಅಲ್ಲಿ ಇಡೀ ಉದರದ ಯಾವುದೇ ಪ್ರಾಬ್ಲಮ್ ಬಂದಾಗ ಜಲೋದರ ಇರಬಹುದು, ಹೊಟ್ಟೆ ಉಬ್ಬಳಿಕೆ ಬರೋದು, ಹೊಟ್ಟೆ ಉಬ್ಬಿರಬಹುದು, ಪಚನಕ್ರಿಯೆ ಮಂದವಾಗಿರಬಹುದು, ನಾವು ಏನೇ ಪ್ರಸಾದ ಸ್ವೀಕರಿಸಿದ್ರು ಯಾಕೋ ಜೀರ್ಣವಾಗ್ತಾ ಇಲ್ಲ, ಅದೆಲ್ಲ ಈ ನಾಭಿ ಚಕ್ರದಲ್ಲಿರುವ ಶಿವಲಿಂಗವನ್ನ ನಾವು ಪೂಜಿಸಬೇಕು. ಯಾಕೆಂದ್ರೆ ಅಗ್ನಿ
ತತ್ವ ಆಹಾರ ಜೀರ್ಣಕ್ರಿಯೆಗೆ ಬೇಕಾದ ಮುಖ್ಯ ತತ್ವ ಅಂದ್ರೆ ಅಗ್ನಿ ತತ್ವ. ಅಲ್ಲಿ ಅನೇಕ ಅನೇಕ ಆಸಿಡ್ಸ್ ಇವೆ, ಆಸಿಡ್ಸ್. ಆ ಆಸಿಡ್ಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಬರುತ್ತೆ. ಅನೇಕ ಆಸಿಡ್ಗಳು, ಅನೇಕ ಕಿಣ್ವಗಳು ಅಲ್ಲೆಲ್ಲ ಅಲ್ಲಿ ಆಮ್ಲಗಳು ಇವೆ ಅಲ್ಲಿ, ಎಲ್ಲಿ? ಉದರದಲ್ಲಿ. ಈ ಜೀರ್ಣಕ್ರಿಯೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಅಗ್ನಿ ತತ್ವ, ಅಗ್ನಿ ಏನಿರುತ್ತಲ್ಲ, ಆಸಿಡ್ ಅಂದ್ರೆ ಅಗ್ನಿ, ಅಲ್ಲಿ ಎಲ್ಲ ನಾವು ಸೇವಿಸಿದ ಎಲ್ಲ ಆಹಾರ ಸರಾಗವಾಗಿ ಅದು ಜೀರ್ಣಕ್ರಿಯೆಯಾಗಲು ಈ ಶಿವಲಿಂಗದ ಒಂದು ಮಹತ್ವ ಬಹಳ ಇದೆ. ಹೀಗಾಗಿ ಯಾರು ಈ ತೊಂದರೆ ಇರುತ್ತಲ್ಲ, ಇದಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟು, ಹೆಚ್ಚು ಸ್ಟ್ರೆಸ್ ಕೊಟ್ಟು ಈ ಶಿವಲಿಂಗದ ಆರಾಧನೆಯನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಂಡು ಇವತ್ತು ನಾನು ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದೇನೆಂದ್ರೆ ಅತ್ಯಂತ ನಾವು ಬಹಳ ಸಲ ಅದನ್ನ ಮಾತಾಡ್ತೀವಿ. ಏನಂದ್ರೆ ಈ ವರ್ಣಗಳ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತೀವಿ. ವರ್ಣಗಳು, ಅಲ್ಲಿ ವರ್ಣಗಳು ಅಂದ್ರೆ ಅದು ಒಂದು ಸಕೀಲ ಬರ್ತಾ ಇದೆ. ಎಲ್ಲಾ ಚಕ್ರಗಳಿಗೆ ವರ್ಣಗಳು ಅಂತ ಬರ್ತಾ ಇವೆ. ಇದು ಬಹಳ ಕನ್ಫ್ಯೂಸ್ ಮಾಡುತ್ತೆ, ಬಹಳ ಕನ್ಫ್ಯೂಸ್. ಯಾವ ಚಕ್ರದಲ್ಲಿ ಯಾವ ವರ್ಣ ಇದೆ, ಅದು ವಿಜುವಲೈಸೇಷನ್ ಆಗುತ್ತಾ ಅಂತ ಹೇಳಿ. ಇರ್ಲಿ. ಈಗ ನೋಡಿ, ನಿಮಗೆ ಇದೆಲ್ಲ ಗೊತ್ತು. ಆಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಬ್ರಹ್ಮಚಕ್ರ, ಶಿಖಾ ಚಕ್ರ, ಪಶ್ಚಿಮ ಚಕ್ರ ಅಂತ ಇದೆ. ಬೇರೆ ಬೇರೆ ವಚನಗಳಲ್ಲಿ ಬೇರೆ ಬೇರೆ ವರ್ಣಗಳು ಬರ್ತಾ ಇವೆ, ಅನೇಕ ವರ್ಣಗಳು. ನೀವು ವಚನಗಳನ್ನ ನಾನು ತೋರಿಸ್ತೀನಿ ನಿಮಗೆ. ಪೀತವರ್ಣ, ಶ್ವೇತವರ್ಣ, ಹರಿತವರ್ಣ, ಮಾಂಜಿಷ್ಟವರ್ಣ, ಕಪೋತವರ್ಣ, ಮಾಣಿಕ್ಯವರ್ಣ, ಜ್ಯೋತಿರ್ವರ್ಣ, ಮಹಾಜ್ಯೋತಿರ್ವರ್ಣ, ಅಗಣಿತ ಮಹಾಜ್ಯೋತಿರ್ವರ್ಣ ಅಂತ ಸಾಮಾನ್ಯವಾಗಿ ನಾವಿಟ್ಕೊಳ್ತೀವಿ. ಆದ್ರೆ ಈ ಈ ವರ್ಣಗಳು ನನಗೆ ಇಷ್ಟಲಿಂಗ ಪೂಜೆಯಲ್ಲಿ, ನಾನು ಆಚಾರ ಲಿಂಗದಲ್ಲಿ ಇದ್ದಾಗ ನನಗೆ ಪೀತವರ್ಣ ಕಾಣಿಸಬೇಕು, ಅಥವಾ ಮುಂದೆ ಹೋದಾಗ ಇಲ್ಲಿ ಹೇಳಿರುವ ವರ್ಣಗಳು ನನಗೆ ವಿಜುವಲೈಸೇಷನ್ ಆಗ್ತಾವೆ, ನನಗೆ ಖಂಡಿತ ಅವು ಕಾಣಿಸ್ತಾವೆ. ಅದೇ ವರ್ಣಗಳನ್ನ ನೋಡಲು ನಾನು ಹಂಬಲಿಸಬೇಕು. ನನಗೆ ಕಾಣಿಸ್ದಿದ್ರೆ ನನ್ನ ಇಷ್ಟಲಿಂಗ ಪೂಜೆಯಲ್ಲಿ ಏನೋ ಕೊರತೆ ಇದೆ, ದೋಷ ಇದೆ ಅಂತ ಅನ್ಕೊಳ್ಬಾರ್ದು. ಈ ವರ್ಣಗಳನ್ನ ಬೇರೆ ಬೇರೆ ಶರಣರು ಬೇರೆ ಬೇರೆ ಅಲ್ಲಂ ಪ್ರಭುದವರ ಆದಿಯಾಗಿ ಬೇರೆ ಬೇರೆ ವಚನಗಳಲ್ಲಿ ಬೇರೆ ಬೇರೆ ವರ್ಣಗಳನ್ನ ಕೊಡ್ತಾರೆ. ವರ್ಣಗಳಿವೆ, ಆದ್ರೆ ಒಂದು ನಿರ್ದಿಷ್ಟ ನಿರ್ಧಾರಕ್ಕೆ ಬರ್ತಾ ಇಲ್ಲ ಯಾರು, ಇಲ್ಲಿ ಇದೇ ವರ್ಣ ಇದೆ ಅಂತ. ಅದಕ್ಕೆ ತಾನು ಒಂದು ವೈಯಕ್ತಿಕ ನೆಲೆಯಲ್ಲಿ ಏನ್ ಹೇಳೋದಂದ್ರೆ, ನಾವ್ಯಾರು ಆ ನೆಲೆಯಲ್ಲಿ ನಿಂತ್ಕೊಂಡು ಅಲ್ಲಿ ವರ್ಣ ನನಗೆ ಕಾಣಿಸುತ್ತೀವೋ, ಅಲ್ಲಿ ಅದು ವಿಜುವಲೈಸೇಷನ್, ನನಗೆ ಬಣ್ಣ ಕಾಣಿಸ್ತು ಅಂತ ಈ ತರ ಏನಿರೋಲ್ಲ. ಅಲ್ಲಿ ನಾವು ಒಂದು ಬಯಲಿನ ಬೆಳಕನ್ನು ನೋಡಲು ಹಾತರಿಯುತ್ತಿರುವಾಗ ಈ ವರ್ಣಗಳಿಗೆ ಅಷ್ಟೊಂದು ಮಹತ್ವ ಕೊಡಬೇಕು ಅಂತ ನನಗನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಯಾವುದೇ ಒಂದು ವಚನದಲ್ಲಿ ಇವೇ ವರ್ಣಗಳಿವೆ ಅಂತ ಹೀಗೆ ನಿರ್ದಿಷ್ಟವಾಗಿ ಬರ್ತಾ ಇಲ್ಲ. ಅದನ್ನ ನಾವು ಡಿಸ್ಕಸ್ ಮಾಡೋಣ. ಆದ್ರೂ ಮೊದಲು ಈ ವರ್ಣಗಳ ಬಗ್ಗೆ ಸ್ವಲ್ಪ ಅಭ್ಯಸನ ಮಾಡೋಣ. ಮೊದಲೇದು ಪೀತವರ್ಣ ಅಂತ ಹೇಳ್ತಾರೆ. ಪ್ರವೃತ್ತಿ ಮಾರ್ಗದ ಆಧಾರ ಚಕ್ರವು ಪೃಥ್ವಿ ತತ್ವದ ಮಣ್ಣಿಗೆ ಮುಖವಾಗಿ ಅರಳಿರುವುದು. ನಿವೃತ್ತಿ ಮಾರ್ಗದ ಶರಣನ ಆಧಾರ ಚಕ್ರ ಗುರುಭಕ್ತಿಗೆ ಮುಖವಾಗಿ ಅರಳಿರುವುದು. ಈ ಚಕ್ರದ ರೂಪವು ಬೆಟ್ಟದಾವರೆಯ ಪುಷ್ಪದೋಪಾದಿಯಲ್ಲಿ ಪ್ರಕಾಶಿಸುತ್ತಾ ಇರುತ್ತದೆ ಎಂಬುದೇ ಪೀತವರ್ಣವಾಗಿದೆ ಅಂತ ನಮ್ಮ ಫಗು ಹಳಕಟ್ಟಿಯವರು ಹೇಳ್ತಾರೆ. ಮುಂದೆ ಶ್ವೇತವರ್ಣ ಬರುತ್ತೆ. ಪ್ರವೃತ್ತಿ ಮಾರ್ಗದ ಸ್ವಾಧಿಷ್ಠಾನ ಚಕ್ರವು ಜಲತತ್ವದ ಕಾಮ ಅಥವಾ ಅಂದ್ರೆ ಒಂದು ಕಾಮಕ್ಕೆ ಮುಖವಾಗಿ ಅರಳಿರುವುದು. ಯಾಕೆಂದ್ರೆ ಇದು ಸ್ವಾಧಿಷ್ಠಾನ ಚಕ್ರ, ಇಲ್ಲೆಲ್ಲ ನಮ್ಮ ಜನನೇಂದ್ರಿಯಗಳು ಇರ್ತಾ ಇವೆ. ನಿವೃತ್ತಿ ಮಾರ್ಗದ ಶಿವಾಚಾರ ಮಾರ್ಗದ ಶರಣನ ಸ್ವಾಧಿಷ್ಠಾನ ಚಕ್ರ ಲಿಂಗ ಭಕ್ತಿಗೆ ಮುಖವಾಗಿ ಅರಳಿರುವುದು. ಈ ಚಕ್ರದ ರೂಪವು ದುಂಡು ಮಲ್ಲಿಗೆಯ ಪುಷ್ಪದ ಉಪಾದಿಯಲ್ಲಿ ಪ್ರಕಾಶಿಸುತ್ತಿರ, ಅಂದ್ರೆ ಬಿಳಿ ಮಲ್ಲಿಗೆ ಹೂ ಇರುತ್ತೆ ನೋಡಿ, ದುಂಡು ಮಲ್ಲಿಗೆ, ಬಿಳಿ ಹೂ ಶ್ವೇತವರ್ಣ ಇರುತ್ತದೆ ಎಂಬುದೇ ಶ್ವೇತವರ್ಣವಾಗಿದೆ ಅಂತ ಕಟ್ಟಿಯವರು ಹೇಳ್ತಿದ್ದಾರೆ. ಹರಿತವರ್ಣ ಅಂದ್ರೆ ಹಸಿರು. ಪ್ರವೃತ್ತಿ ಮಾರ್ಗದ ಮಣಿಪೂರಕ ಚಕ್ರವು ಅಗ್ನಿತತ್ವದ ಹೊನ್ನಿಗೆ ಮುಖವಾಗಿ ಅರಳಿರುವುದು. ನಿವೃತ್ತಿ ಮಾರ್ಗದ ಶರಣನ ಮಣಿಪೂರಕ ಚಕ್ರ ಜಂಗಮ ಭಕ್ತಿಗೆ ಮುಖವಾಗಿ ಅರಳಿರುವುದು. ಈ ಚಕ್ರದ ರೂಪವು ಎಳೆಯ ಮುಗುಳು ಬಿಲ್ವಪತ್ರೆಯ ದಳದೋಪಾದಾಲಿ, ಅಂದ್ರೆ ನಾವು ಪೂಜೆಯಲ್ಲಿ ಬಳಸ್ತೀವಲ್ಲ ಈ ಬಿಲ್ವಪತ್ರೆಯ ಅದು ಎಳೆ ಬಿಲ್ವಪತ್ರೆ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಹಸಿರು ಬಣ್ಣ. ಆ ಬಣ್ಣ ಇಲ್ಲಿ ಇರ್ತಾ ಇದೆ ಅಂತ ಹೇಳ್ತಿದ್ದಾರೆ.
ಮಾಂಜಿಷ್ಟವರ್ಣ ಅಂದ್ರೆ ಪ್ರವೃತ್ತಿ ಮಾರ್ಗದ ಅನಾಹತ ಚಕ್ರವು ವಾಯು ತತ್ವದ ಪನ್ನೀರು, ಎಳೆನೀರು, ಸಿದ್ಧರಸೆಗಳಿಗೆ ಮುಖವಾಗಿ ಅರಳಿರುವುದು. ನಿವೃತ್ತಿ ಮಾರ್ಗದ ಶರಣನ ಅನಾಹತ ಚಕ್ರ ಶ್ರೀ ಗುರು ಲಿಂಗ ಜಂಗಮದ ಪರಮ ಪಾದೋದಕ ರತಿ ಸದ್ಭಕ್ತಿಗೆ ಮುಖವಾಗಿ ಅರಳಿರುವುದು. ಈ ಚಕ್ರದ ರೂಪವು ಬಿಳಿಯ ಸೇವಂತಿಗೆಯ ಪುಷ್ಪದ ಉಪಾಧಿಯಲ್ಲಿ ಪ್ರಕಾಶಿಸುತ್ತಾ ಇರುತ್ತದೆ ಎಂಬುದೇ ಮಾಂಜಿಷ್ಟವರ್ಣವಾಗಿದೆ ಅಂತ ಪಗುಹಳಕಟ್ಟಿಯವರು ತಮ್ಮ ನೋಟ್ಸ್ ನಲ್ಲಿ ಬರೀತಾ ಇದ್ದಾರೆ. ಕಪೋತವರ್ಣ ಅಂದ್ರೆ ಪ್ರವೃತ್ತಿ ಮಾರ್ಗದ ವಿಶುದ್ಧಿ ಚಕ್ರವು ಆಕಾಶ ತತ್ವದ ಪರಮಾನ್ನ, ಪಂಚಕಜ್ಜಾಯ, ಫಲಹಾರಗಳಿಗೆ ಮುಖವಾಗಿ ಅರಳಿರುವುದು. ನಿವೃತ್ತಿ ಮಾರ್ಗದ ಶರಣನ ವಿಶುದ್ಧಿ ಚಕ್ರ ಶ್ರೀ ಗುರು ಲಿಂಗ ಜಂಗಮದ ಪರಿಪೂರ್ಣ ಚಿದ್ಘನ ಪ್ರಸಾದದ ಮೇಲೆ ಆನಂದ ಭಕ್ತಿಗೆ ಮುಖವಾಗಿ ಅರಳಿರುವುದು. ಈ ಚಕ್ರದ ರೂಪ ಮುತ್ತುಗದ ಪುಷ್ಪದೋಪಾದಿಯಲ್ಲಿ ಪ್ರಕಾಶಿಸುತ್ತಾ ಇರುತ್ತದೆ ಅಂತ ಅವ್ರು ಹೇಳ್ತಿದ್ದಾರೆ. ಇದು ಪೀತವರ್ಣವಾಗಿದೆ ಅಂತ. ಹಾಗೇನೆ ಮಾಣಿಕ್ಯವರ್ಣ ಬಂದಾಗ ಪ್ರವೃತ್ತಿ ಮಾರ್ಗದ ಆಜ್ಞಾಚಕ್ರವು ಆತ್ಮತತ್ವದ ಕಸ್ತೂರಿ ಪುಣುಗು ಮುಖವಾಗಿ ಅರಳಿರುವುದು. ನಿವೃತ್ತಿ ಮಾರ್ಗದ ಶರಣನ ವಿಶುದ್ಧಿ ಚಕ್ರ ಶ್ರೀ ಗುರು ಲಿಂಗ ಜಂಗಮದ ಚಿತ್ ಪ್ರಕಾಶ ಚಿದ್ ಭಶಿಷ್ಟದ ಮೇಲೆ ಸಮರಸ ಭಕ್ತಿಗೆ ಮುಖವಾಗಿ ಅರಳಿರುವುದು. ಈ ಚಕ್ರದ ರೂಪವು ಕೆಂದಾವರೆಯ ಪುಷ್ಪದೋಪಾದಿಯಲ್ಲಿ ಪ್ರಕಾಶಿಸುತ್ತಾ ಇರುತ್ತದೆ ಎಂಬುದೇ ಮಾಣಿಕ್ಯವರ್ಣವಾಗಿದೆ. ಅಂದ್ರೆ ಆಜ್ಞಾಚಕ್ರದಲ್ಲಿ ಮಾಣಿಕ್ಯವರ್ಣವನ್ನ ಅವ್ರು ಕೊಡ್ತಾ ಇದ್ದಾರೆ. ಮುಂದೆ ಬ್ರಹ್ಮಚಕ್ರ ಬಂದಾಗ ಪ್ರವೃತ್ತಿ ಮಾರ್ಗದ ಬ್ರಹ್ಮಚಕ್ರವು ತ್ಯಾಗಾಂಗ ತತ್ವದ, ಅಂದ್ರೆ ಇಲ್ಲಿ ಅದಕ್ಕೆ ಇಷ್ಟಲಿಂಗ ಕೂಡ ನಾವು ಅಂತೀವಿ, ಹಾಗೇನೆ ನಿಷ್ಕಲಲಿಂಗ ಅನ್ನೋದು ತಮಗೆ ಗೊತ್ತು. ತ್ಯಾಗಾಂಗ ತತ್ವದ ಪರರಾಜ್ಯ, ಪರಸ್ತ್ರೀ, ಪರದ್ರವ್ಯ, ಪರಧಾನ್ಯ, ವಸ್ತ್ರಾಭರಣಗಳಿಗೆ ಮುಖವಾಗಿ ಅರಳಿರುವುದು. ನಿವೃತ್ತಿ ಮಾರ್ಗದ ಶರಣನ ಬ್ರಹ್ಮಚಕ್ರ ಶ್ರೀ ಗುರುಲಿಂಗ ಜಂಗಮದ ಪಾದೋದಕ ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರಗಳ ಮೇಲೆ ಪರಿಪೂರ್ಣ ಭಕ್ತಿಗೆ ಮುಖವಾಗಿ ಅರಳಿರುವುದು. ಈ ಚಕ್ರದ ರೂಪವು ಸ್ಫಟಿಕದೊಳಗಿನ ದೀಪದ ಉಪಾದಿಯಲ್ಲಿ ಪ್ರಕಾಶಿಸುತ್ತಾ ಇರುತ್ತದೆ ಎಂಬುದೇ ಜ್ಯೋತಿರ್ವರ್ಣವಾಗಿದೆ ಅಂತ ಹಳಕಟ್ಟಿಯವರು ಬರೀತಾ ಇದ್ದಾರೆ. ಮುಂದೆ ಬರುವುದ ಅಂದ್ರೆ ನಿಶೂನ್ಯಲಿಂಗ ಮಹಾಜ್ಯೋತಿರ್ವರ್ಣ. ಪ್ರವೃತ್ತಿ ಮಾರ್ಗದ ಶಿಖಾಚಕ್ರವು ಭೋಗಾಂಗ ತತ್ವದ ಪಂಚಮಹಾಪಾತಕಗಳಿಗೆ ಮುಖವಾಗಿ ಅರಳಿರುವುದು. ಪಂಚಮಹಾಪಾತಕಗಳನ್ನ ನೀವು ಈಗಾಗಲೇ ಮುಂದಿನ ಸಾರಿ ನೀವು ನೋಡಿದ್ದೀರಾ. ಯಾರಾದ್ರೂ ಹೇಳ್ತೀರಾ ಪಂಚಮಹಾಪಾತಕಗಳು ಯಾವುವು? ಯಾರು ಹೇಳ್ತೀರಿ? ಪರಧನ, ಪರಸ್ತ್ರೀ, ಪರದೈವ, ಪರನಿಂದೆ, ಪರಹಿಂಸೆ ಇವನ್ನು ಪಂಚಮಹಾಪಾತಕಗಳು ಅಲ್ಲಾಗಿರ್ತದೆ. ಆದ್ರೆ ನಿವೃತ್ತಿ ಮಾರ್ಗದ ಶರಣನ ಶಿಖಾಚಕ್ರ ಇದನ್ನ ಹೇಗೆ ಅವನು ತೊಡೆದುಕೊಳ್ತಾನೆ ಅಂದ್ರೆ ಪಂಚಾಚಾರ, ಪಂಚಪರುಷ. ನಮ್ಮ ಗುರುದೇವರಾದ ಬಸವಣ್ಣನವರಿಗೆ ಪಂಚಪರುಷ ಸಿದ್ಧಿ ಇತ್ತು ಅಂತ ಹೇಳ್ತಾರೆ. ಏನು ಪಂಚಪರುಷದ ಈ ಸಿದ್ಧಿ ಅಂದ್ರೆ ಏನು ಅಂದ್ರೆ, ನಮ್ಮ ಮರುಳಶಂಕರ ದೇವರನ್ನ ಯಾವಾಗ ಅಲ್ಲಮ ಪ್ರಭದೇವರು ಪ್ರಥಮ ಬಾರಿಗೆ ಆ ಪ್ರಸಾದ ಕುಂಡದಲ್ಲಿ ಪಾತ್ರೆಗಳನ್ನ ತೊಳಿತಾ ಇರೋ ಒಂದು ಕೃಷ ದೇಹಿಯಾದ ಮರುಳಶಂಕರ ದೇವರನ್ನ ನೋಡ್ತಾರೋ ಅಲ್ಲಂ ಪ್ರಭದೇವರು ಕಲ್ಯಾಣದ ಅನುಭವ ಮಂಟಪಕ್ಕೆ ಅಥವಾ ಮಹಾಮನೆಯಲ್ಲಿ ಬಂದಾಗ 12 ವರ್ಷ ಗುಪ್ತ ಭಕ್ತಿಯಲ್ಲಿರುವಂತಹ ಆ ಮರುಳಶಂಕರ ದೇವರನ್ನ ನೀನು ಗುರುತಿಸಲು ಹೇಗೆ ಸಾಧ್ಯವಾಗಲಿಲ್ಲ ಬಸವಣ್ಣನವರೇ? ನೀವು ಹೇಗೆ ಇದು ಸಾಧ್ಯವಾಗಲಿಲ್ಲ? ಯಾಕಂತ ಹಾಗಂತಾರಂದ್ರೆ ಪಂಚಪುರುಷದ ಸಿದ್ಧಿ ಇರುವ ನಿಮಗೆ ಇದು ಹೇಗೆ ಗೊತ್ತಾಗ್ಲಿಲ್ಲ ಅಂತ ಅವ್ರು ಕೇಳ್ತಾರೆ. ಹೀಗಾಗಿ ಪಂಚಪುರುಷದ ಸಿದ್ಧಿ ಅಥವಾ ಪಂಚಪುರುಷ ಉಳ್ಳವರು ಯಾರು ಅಂದ್ರೆ ಬಸವಣ್ಣನವರು. ಏನಂದ್ರೆ ದೃಷ್ಟಿಪರುಷ. ಯಾರು ಬಸವಣ್ಣನವರ ದೃಷ್ಟಿ ಎಂತಹ ಪಾಮರನ ಮೇಲೆಯೇ ಬೀಳಲಿ ಅವನ ಬಾಳು ಸಾರ್ಥಕವಾಗಿ ಬಿಡ್ತಾ ಇದೆ. ಅವನು ಶಿವಯೋಗದ ನೆಲೆಯನ್ನು ಕಂಡ್ಕೊಳ್ತಾನೆ. ಅವರ ದೃಷ್ಟಿ ಬಿದ್ರೆ ಸಾಕು. ಹೀಗಾಗಿ ನಾನು ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಅನುಭವ ಮಂಟಪವನ್ನ ಕಲ್ಯಾಣವನ್ನ ಬಿಟ್ಟು ಯಾಕೆ ಹೋಗಲಿಲ್ಲ ಶರಣೆಯರು ಅಂದ್ರೆ ಆ ಗುರುದೇವರ ದೃಷ್ಟಿಯೇ ಹಾಗಿತ್ತು. ಆ ಕರುಣಾಪೂರ್ಣವಾದ ದೃಷ್ಟಿ, ಅಲ್ಲಿ ಒಂದು ಮಾತೃ ಹೃದಯದ ದೃಷ್ಟಿ ಇತ್ತು. ಯಾವ ಆ ಗುರುದೇವರ ದೃಷ್ಟಿ ಯಾರ ಮೇಲೆ ಬೀಳುತ್ತಲ್ಲ ಅವರೆಲ್ಲರ ಬಾಳು ಸಾರ್ಥಕವಾಗ್ತಾ ಇತ್ತು. ಹೀಗಾಗಿ ಅವರಿಗೆ ಹೋಗ್ಲು ಆ ಜಾಗವನ್ನು ಬಿಟ್ಟು ಎಲ್ಲಾದ್ರೂ ಹೋಗ್ಲು ಮನಸ್ಸೇ ಆಗಲಿಲ್ಲ. ಮತ್ತೆ ಹಸ್ತಪುರುಷ. ಯಾರ ತಲೆಯ ಮೇಲೆ ಯಾರನ್ನ ಅವ್ರು ಮುಟ್ಟಿದ್ರು, ಯಾರನ್ನ ಅವರು ಅಪ್ಪಿಕೊಂಡ್ರು, ಅವರೆಲ್ಲರೂ ಪುನೀತರಾಗ್ಬಿಟ್ರು ಗುರುದೇವರ ಒಂದು ಸಾನ್ನಿಧ್ಯದಲ್ಲಿ. ಅವ್ರು ಹಾಗೇ ಇದ್ರು.
ಹಾಗೆ ಇದ್ರು. ಯಾರು ತಮ್ಮ ಎದುರಿಗೆ ಬರ್ತಿದ್ರಲ್ಲ, ಅವರ ಜಾತಿ ವರ್ಣ ಏನು ನೋಡ್ತಿರ್ಲಿಲ್ಲ. ಅವ್ರು ಹಾಕೊಂಡ್ ಬಟ್ಟೆ, ಅವ್ರ ರಾಜನು, ಅವ್ನ ಭಿಕ್ಷುಕನು, ಯಾವ ವೃತ್ತಿನೇ ಇರ್ಲಿ, ಮೊದ್ಲು ಏನ್ ಮಾಡ್ತಿದ್ರು ಗುರುದೇವರು? ಅವ್ರನ್ನ ಅಪ್ಪಿಕೊಳ್ಬಿಡ್ತಿದ್ರು. ಇವನಾರವ ಎಂದೆನಿಸದಿರಯ್ಯ. ಅದೇ ಒಂದು ಶ್ರೇಷ್ಠ ವಾಕ್ಯವಾಗಿ ಪರಿಣಮಿಸಿತ್ತು. ಹಸ್ತಪುರುಷ, ಎಲ್ಲರನ್ನ ಅಪ್ಪಿಕೊಳ್ಳೋದು. ಅವ್ರು ಅಪ್ಪಿಕೊಂಡಾಗ ಆ ಅಪ್ಯಾಯಮಾನವಾದ ಒಂದು ಪ್ರೇಮಕ್ಕೆ ಕಲ್ಯಾಣವನ್ನು ಬಿಡಲು ಮನಸ್ಸೇ ಆಗ್ತಾ ಇರಲಿಲ್ಲ. ಹಾಗೇನೆ ಅವರ ಧರ್ಮಪತ್ನಿಯರಾದ ನೀಲಾಂಬಿಕಾ ತಾಯಿಯವರು, ಗಂಗಾಂಬಿಕಾ ತಾಯಿಯವರು, ಹಾಗೇನೆ ನಮ್ಮ ಅಕ್ಕ ನಾಗಲಾಂಬಿಕೆಯವರ ಒಂದು ಪ್ರಸಾದ, ಅಲ್ಲಿ ಕೊಡುತ್ತಿರುವ ಅವರೊಂದು ಪ್ರೀತಿ, ಅಲ್ಲಿರುವ ನೆಲೆ. ಹೀಗಾಗಿ ಆ ಪರುಷ, ಆ ಹಸ್ತ ಪರುಷ ಅನ್ನೋದೇನಿದೆಯಲ್ಲ, ಅಲ್ಲಿಂದ ಹೋಗ್ಲು ಮನಸ್ಸೇ ಆಗ್ತಾ ಇರ್ಲಿಲ್ಲ. ಆ ರಾಜನಾಗಲಿ ಅಲ್ಲೇ ಉಳಿದ, ಬೇರೆ ಯಾವುದೇ ವೃತ್ತಿಯವರಾಗಲಿ, ಅವರು ಅಂಬಿಗನಾಗಿರ್ಬಹುದು, ಮೇದಾರ ಆಗಿರ್ಬಹುದು, ಬೇಕಾದ್ದು ನೀವು ತಗೊಳ್ಳಿ, ಅವ್ರಲ್ಲೇ ಉಳ್ಕೊಂಡ್ಬಿಟ್ರು. ಯಾಕೆ? ಆ ಹಸ್ತ ಪರುಷದ ಶಕ್ತಿ. ಹಾಗೇನೆ ಗುರುದೇವರ ವಾಣಿ, ವಾಕ್ಪರುಷ, ಕಳಬೇಡ ಕೊಲಬೇಡ ಅನ್ನೋದು ಏನು ಸುಂದರವಾದ ಸರಳವಾದ ವಚನ. ಅದಕ್ಕೆ ಬೇರೆ ಮತ್ತು ಭಾಷ್ಯ ಬರೆಯಬೇಕಾಗಿಲ್ಲ. ಕಲ್ಯಾಣವೆಂಬ ಪ್ರಣತಿಯಲ್ಲಿ ಅನ್ನೋದು ಎಲ್ಲ ಸುಂದರವಾದ ವಚನಗಳು, ಎಲ್ಲ ಶರಣರು ಬರೆದು ಆ ವಾಕ್ ಪರುಷ ಏನಿದೆಯಲ್ಲ, ಆ ವಾಣಿ, ಅಕ್ಕ ಮಹಾದೇವಿ ತಾಯಿಯವರಾಗ್ಲಿ ಯಾರದೇ, ಅದು ಏನಾಯ್ತು ಗೊತ್ತಾ? ಬಸವಣ್ಣನವರ ವಾಣಿ. ತಂದೆಯವರು ಯಾವಾಗ ಮಾತಾಡ್ತಾರೆ ಅನುಭವ ಮಂಟಪದಲ್ಲಿ ಅಂತ ಹಾತೊರಿತಾ ಇದ್ರು ಎಲ್ರು. ಅಪ್ಪ ಅವರೇ, ನೀವು ಸ್ವಲ್ಪ ಮಾತಾಡಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಯಾವಾಗಲೂ ಬಸವಣ್ಣನವರಿಗೆ ಎಲ್ಲರೂ ದುಂಬಾಲು ಬೀಳ್ತಿದ್ರು. ಯಾಕಂದ್ರೆ ವಾಕ್ಪರುಷ, ಅವರ ವಾಣಿ ಕೇಳ್ಬೇಕು. ಒಂದು ಶಿವವಾಣಿಯನ್ನ ಕೇಳ್ಬೇಕು, ಅವ್ರು ಏನ್ ನುಡಿತಾರೋ ಕೇಳ್ಬೇಕು. ಅದು ವಾಕ್ಪರುಷ. ಕೇಳಿದ್ರೆ ಪುನೀತ ಭಾವ ನಮ್ಮಲ್ಲಿ. ಇವತ್ತು ಅವರು ವಚನಗಳನ್ನ ನಾವು ಓದೋದ್ರಿಂದಲೇ ನಮ್ಗೆ ಇಷ್ಟೊಂದು ಸಂತೋಷ ಆಗ್ತಿರ್ಬೇಕಾದ್ರೆ ಆ ವಾಕ್ಪರುಷ ಅವರು ಪಡೆದಿದ್ರು. ಹಾಗೇನೆ ಭಾವಪರುಷ, ಅವರನ್ನು ಬಿಟ್ಟು ಹೋಗೋಕೆ ಮನಸ್ಸಾಗ್ತಿರ್ಲಿಲ್ಲ. ಈ ನಿರಂತರವಾಗಿ ಅನುಭವ ಮಂಟಪದಲ್ಲಿ ಕೂತ್ಕೊಂಡ್ ಬಿಡೋಣ, ನಿರಂತರ ಚಿಂತನೆ ಮಾಡೋಣ, ಬೇರೆ ಏನೂ ಬೇಡ, ಆ ಬಸವ ತಂದೆಯವರ ಭಾವದಲ್ಲಿಯೇ ಇದ್ದು ಬಿಡೋಣ. ಹೀಗಾಗಿ ಇದು ಬಸವ ಜಯಂತಿಯ ಉತ್ಸವಗಳನ್ನ ನೋಡಿ ನೀವೀಗ ಎಲ್ಲೆಡೆ, ನಾಡಿನೆಲ್ಲೆಡೆ ಆ ಭಾವ ಆಗಿದೆ. ಆ ಕರುಣಾಮಯವಾದ ಒಂದು ಪ್ರೀತಿಯ ಭಾವ, ತಂದೆಯವರ ಒಂದು ಭಾವಚಿತ್ರವನ್ನು ನೋಡಿ ನೀವು ಬರೀ ಏನೋ ಒಂದು ಹುಳುಕ ಪುನೀತ ಭಾವ ಬರ್ತಾ ಇದೆ. ಯಾಕೆಂದ್ರೆ ಅವರು ಭಾವಪರುಷವನ್ನ ಕೂಡ ಪಡೆದಿದ್ರು. ಹಾಗೇನೆ ನಡೆಪರುಷ ಅಂದ್ರೆ ಎಲ್ಲಾದ್ರೂ ಇಡೀ ಅವರ ಜೀವನ ಚರಿತ್ರೆಯಲ್ಲಿ ಎಲ್ಲಾದ್ರೂ ಒಮ್ಮೆ ಆದ್ರೂ ಒಪ್ಪಿಸಿಕೊಳ್ಳೋದು, ಶಾಪ ಕೊಡೋದು, ಇಂಥದ್ದು ಏನೂ ಇಲ್ವೇ ಇಲ್ಲ. ಬೈಯೋದು, ಎಷ್ಟೊಂದು ನಿಂದಿಸ್ತಾರೆ. ಯಾರು? ನಮ್ಮ ಅಲ್ಲಂ ಪ್ರಭುದೇವರು. ಏನು ಅನ್ನೋಲ್ಲ, ನನ್ನನ್ನು ಕ್ಷಮಿಸಿ. ಕಣ್ಣೀರ ಧಾರೆ ಸುರಿತಾ ಇವೆ, ಕಣ್ಣಿಂದ ಕಂಬನಿಗಳ ಧಾರೆದು ಸುರಿತಾ ಇದೆ. ನಡೆಪರುಷ. ಒಂದು ಕ್ಷಣ ಎದುರುವಾರಿಸಲಿಲ್ಲ. ಅದೇ ಸಿದ್ದರಾಮೇಶ್ವರ ಮತ್ತು ಅಲ್ಲಮ ಪ್ರಭುದೇವರ ಸಂಭಾಷಣೆಯನ್ನು ನೋಡಿದಾಗ ಒಬ್ರಿಗೊಬ್ರು ಅವರು ಆ ಕಣ್ ತೆಗೆದ್ರು, ಈ ಕಣ್ ತೆಗೆದ್ರು, ಅಷ್ಟೊಂದು ಕೋಪಜ್ವಾಲೆಗಳು. ದೇರ್ ವಾಸ್ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಅಂಡ್ ಫೈರ್. ಇಲ್ಲಿ ತಂದೆಯವರು ಹಾಗಲ್ಲ. ಪೂಜೆಯಲ್ಲಿ ಕೂತ್ಕೊಂಡ್ ಬಂದ ನಂತರ ಯಾರೋ ಹೇಳ್ತಾರೆ, ಬಾ ಹಡಪದಪ್ಪನವ್ರು ಕರೀತಾರೆ, ಅವ್ರು ಬರ್ತಾರೆ. ಬಂದ ನಂತರ ಎಷ್ಟೊಂದು ವಿನೀತ ಭಾವ, ಎಷ್ಟೊಂದು ಬೈತಾರೆ, ಎಷ್ಟೊಂದು ನಿಂದಿಸ್ತಾರೆ, ಎಷ್ಟೊಂದು ದೂಷಿಸುತ್ತಾರೆ ನಮ್ಮ ಅಲ್ಲಂ ಪ್ರಭುದೇವರು. ಯಾಕೆ? ನಡೆ ಪರುಷವನ್ನ ತೋರಿಸ್ಬೇಕಾಗಿತ್ತು. ಗುರುದೇವರ ನಡೆ ಪರುಷ ಹೇಗಿತ್ತು? ಅವರ ನಡೆ ನೋಡಿ ನೀವು, ಎಂದೂ ಸಿಟ್ಟಿಗೆ ಇರಲಿಲ್ಲ. ಒಂದು ಮಧ್ಯಾಹ್ನ ಒಂದು ಸ್ವಲ್ಪ ವಿಶ್ರಮಿಸುತ್ತಿರುವಾಗ ಅಲ್ಲಿ ಮಹಾಮನೆಯ ಹೊರಗಡೆ ಯಾರೋ ಒಬ್ರು ಬಂದು ಭಿಕ್ಷೆಗಾಗಿ ಅಥವಾ ಪ್ರಸಾದಕ್ಕಾಗಿ ಬಂದಿರಬಹುದು. ಆದರೆ ಅವ್ರನ್ನ ಯಾರು ಗಮನಿಸ್ಲೇ ಇಲ್ಲ. ಅವ್ರು ಬಂದವರು ಸ್ವಲ್ಪ ಕೋಪಿಸಿಕೊಂಡು ನಾರಾಜಾಗಿ ಹೋಗ್ಬಿಡ್ತರು ವಾಪಸ್ಸು. ತಂದೆಯವ್ರಿಗೆ ಮಲ್ಕೊಂಡಿರುವಾಗ ಏನೋ ಕಸಬಿಸಿಯಾಗಿ ಎದ್ದು ಬಿಟ್ಟಾಗ ಏನೋ ಆಗಿರ್ಬಹುದಂತ ಬಾಗಿಲಿಗೆ ಬಂದು ಅಲ್ಲಿರುವ ಒಂದು ದ್ವಾರಪಾಲಕನ ಕೇಳ್ತಾರೆ, ಏನಾಯ್ತು? ಇಲ್ಲ, ಒಬ್ರು ಬಂದಿದ್ರು, ಇದು ಪ್ರಸಾದದ ಸಮಯವಲ್ಲ ಅಂತ ನಾನು ಹೇಳಿದಾಗ ಅವ್ರು ಹೋಗ್ಬಿಟ್ರು ಅಂದಾಗ ಅವ್ರನ್ನ ಹುಡುಕ್ತಾ ಹೋದ್ರು. ಅವ್ರನ್ನ ಕರ್ಕೊಂಡ್ ಬಂದ್ರು. ಎಲ್ಲಿ? ಮಹಾಮನೆಗೆ. ನಡೆಪರುಷ ಸತ್ಯವಾಗಿ ಮಾತಾಡೋದು ನಡೆಪರುಷ. ಮತ್ತೆ ಯಾವಾಗಲೂ ನಯ, ವಿನಯ,
ಕಿಂಕರತ್ವ, ಅನೇಕ ವಚನಗಳನ್ನು ತಗೊಳ್ಳಿ. ಹೀಗಾಗಿ ಪಂಚಪುರುಷ ಅಂದ ತಕ್ಷಣ ಬಸವಣ್ಣನವರ ನೆನಪು ಯಾಕಾಗ್ತಾ ಇದೆ ಅಂದ್ರೆ, ಅವರ ದೃಷ್ಟಿ ನನ್ನ ಮೇಲೆ ಬೀಳಬೇಕು, ಅವರ ಹಸ್ತ ನನ್ನ ತಲೆಯ ಮೇಲಿರಬೇಕು, ಅವರ ವಾಣಿಯನ್ನ ನಾನು ಕೇಳಬೇಕು, ಅವರ ವಚನಗಳನ್ನ ಪಠಿಸುತ್ತಾ ಆ ಒಂದು ಶಿವಭಾವದಲ್ಲಿ ನಾನಿರಬೇಕು, ಅವರು ನಡೆದಂತ ನಡೆಯಲ್ಲಿ ನಾನು ನಡೆಯಬೇಕು ಅಂತ ಎಲ್ಲರೂ ಹಂಬಲಿಸ್ತಾರೆ. ಆ ತಂದೆಯವರನ್ನು ಪಡೆದಿರೋದೇ ನಾವು ದೊಡ್ಡದೊಂದು ಸೌಭಾಗ್ಯ ನಮ್ಮದು. ಹೀಗಾಗಿ ಈ ಒಂದು ಸ್ಥಾನದಲ್ಲಿ ಮಹಾಜ್ಯೋತಿ ವರ್ಣ ಅಂದ್ರೆ ನಿಶೂನ್ಯ ಲಿಂಗದಲ್ಲಿ ನಾವು ಬಂದಾಗ ಈ ಚಕ್ರದ ರೂಪವು ಅಂಧಕಾರದೊಳಗಿನ ಚಂದ್ರಜ್ಯೋತಿಯ ಪ್ರಕಾಶ ಅಂದ್ರೆ ಚಂದ್ರನ ಪ್ರಕಾಶದ ಹಾಗೆ ಇರ್ತಾ ಇದೆ ಅಂತ, ಮಹಾಜ್ಯೋತಿರ್ವರ್ಣ ಅಂದ್ರೆ ಚಂದ್ರನ ಬೆಳಕಿನ ತರ ಇರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಆಗ್ಲೇ ತಾಯಿಯವರು ಹೇಳಿದ್ರು ಪಂಚಪಾತಕಗಳು ಯಾವುವು ಅಂತ. ಪಂಚಪಾತಕಗಳು ಅಂದಾಗ ನಮ್ಮ ಭಾರತಿ ತಾಯಿಯವರ ಒಂದು ಸಕಿಲಗಳಲ್ಲಿ ಒಂದು 4 ವಿವರಣೆಗಳೇ ಇದೆ. ಅದನ್ನ ನಾವು ತಿಳ್ಕೊಳ್ಬೇಕು. ಬೇರೆ ಬೇರೆ ವಚನಗಳಲ್ಲಿ ಪಂಚಪಾತಕಗಳು ಬೇರೆ ಬೇರೆ ಹೇಗೆ ಬರ್ತಾ ಇವೆ ಅದರ ಒಂದು ಜ್ಞಾನವನ್ನು ನಾವು ಪಡಿಬೇಕು. ಒಂದು ವಿವರಣೆ ಹೇಗಿದೆ ಅಂದ್ರೆ, ಬ್ರಹ್ಮಹತ್ಯೆ, ಮದ್ಯಪಾನ, ಕಳವು, ಪರಸ್ತ್ರೀ, ಮೋಹ, ದುರ್ಜನ ಸಂಘ. ಬ್ರಹ್ಮಹತ್ಯೆ ಅಂದ್ರೆ ಯಾರದೇ ಹತ್ಯೆ ಅನ್ನಿ, ಕೊಲ್ಲೋದು. ಬ್ರಹ್ಮಾಸ್ತ್ರಿ ಯಾರನ್ನಾದ್ರೂ ಹತ್ಯೆ ಮಾಡೋದಿದೆಯಲ್ಲ ಅದು, ಪಶು ಪ್ರಾಣಿ ಮನುಷ್ಯ ಅದೆಲ್ಲ ಬಂತದ್ರಲ್ಲಿ. ಹಾಗೇನೆ ಮದ್ಯಪಾನ ವರ್ಜಿತ, ಹಾಗೇನೆ ಕಳುವು ಮಾಡಬಾರದು, ಪರಸ್ತ್ರೀ ಮೋಹ, ದುರ್ಜನ ಸಂಘ. ಇದು ಒಂದು ವಿವರಣೆ ಕೊಟ್ಟಿದ್ದಾರೆ. ವಿವರಣೆ 2ರಲ್ಲಿ ಕಳವು, ಹಿಂಸೆ, ವ್ಯಭಿಚಾರ, ಅನ್ಯದೈವ ಪೂಜೆ, ಭವಿಸಂಗ, ಇದು 2ನೇ ವಿವರಣೆ ಇದೆ. 3ನೇ ವಿವರದಲ್ಲಿ ಭವಿಪಾಕ, ಅನ್ಯದೈವ ಪೂಜೆ, ಗುರುವಾಕ್ಯ, ಉಪೇಕ್ಷೆ, ಇದರಲ್ಲಿ ಪರಧನ ಆಶೆ, ಪರಸ್ತ್ರೀ ಆಶೆ, ಇದೊಂದು ಕೊಟ್ಟಿದ್ದಾರೆ. ಒಂದು ವಿವರಣೆ 4ರಲ್ಲಿ ಅಂಗದ ಮೇಲೆ ಲಿಂಗವಿಲ್ಲದ ಅವನು ಪಂಚಪಾತಕದಲ್ಲಿ ಬರ್ತಾನೆ. ಅರ್ಥ ಮಾಡಿಕೊಳ್ಳಬೇಕು ಲಿಂಗಾಯತರು. ಯಾರು ಎದೆ ಮೇಲೆ ಲಿಂಗ ಹಾಕೊಂಡಿಲ್ವೋ ಅಥವಾ ಧರಿಸೋದಿಲ್ವೋ, ಸುಮ್ಮನೆ ಲಿಂಗಾಯತರು ಅಂತಾರಲ್ಲ, ಅಂಗದ ಮೇಲೆ ಲಿಂಗವಿಲ್ಲದಿರೋದು ಕೂಡ ಒಂದು ಪಂಚಪಾತಕಗಳಲ್ಲಿ ಒಂದಾಗಿದೆ. ಹಾಗೇನೆ ಪಾಕ ಭಕ್ಷಣೆ, ಪ್ರತಿಮಾ ಪೂಜೆ, ಮೂರ್ತಿ ಪೂಜೆಯು ಒಂದು ಪಂಚಪಾತಕಗಳಲ್ಲಿ ಒಂದಿದೆ. ಇದು ಸಕಿಲಗಳ ಪುಸ್ತಕದಿಂದ ನಾನು ತಗೊಂಡು ಬಂದಿದ್ದು, ತಾಯಿಯವರ ಪುಸ್ತಕ. ಹಾಗೇನೆ ಪ್ರಸಾದದ ಅಜ್ಞಾನ ಅಂದ್ರೆ ಏನು? ನಾನು ಈಗ ಸ್ವೀಕರಿಸೋದು ನನ್ನ ಬಾಯಲ್ಲಿ ಯಾವಾಗ್ಲೂ, ಅದು ಯಾವುದೇ ಮಾತಾಗಿರ್ಲಿ, ಊಟವಾಗಿರ್ಲಿ, ಏನೇ ಇರ್ಲಿ, ಕೇಳೋದಾಗಿರ್ಲಿ, ಏನೇ ಇರ್ಲಿ, ಅದೆಲ್ಲ ಪ್ರಸಾದ. ಆ ಪ್ರಸಾದ ಶಬ್ದಕ್ಕೆ ಅಷ್ಟೊಂದು ಮಹತ್ವವಿದೆ. ಆ ಪ್ರಸಾದ ಅಂದ ತಕ್ಷಣ ಬರೀ ಹೋಗರ ಅಥವಾ ಆಹಾರ ಅಲ್ಲ. ಪ್ರಸಾದ ಅಂದ್ರೆ ನನಗೆ ಏನ್ ಲಭಿಸ್ತಾ ಇದೆ ಜೀವನದಲ್ಲಿ ಅದೆಲ್ಲ ನನ್ನ ಲಿಂಗಯ್ಯನಿಂದ ಬರ್ತಾ ಇದೆ ಅನ್ನೋದು ಪ್ರಸಾದ ಅನ್ಕೊಳ್ಬೇಕು. ಆ ಜ್ಞಾನವೇ ಇರದಿದ್ರೆ ಅದು ಪ್ರಸಾದದ ಅಜ್ಞಾನ ಅನಿಸ್ಬಿಡ್ತಾ ಇದೆ. ಆ ಪ್ರಸಾದದ ಅಜ್ಞಾನದ್ದು ಅದೊಂದು ಪಂಚಪಾತಕಗಳಲ್ಲಿ ಒಂದು. ಹಾಗೇನೆ ಇಲ್ಲೊಂದು ಇದೆ, ಕಾಯದ ಜೀವದ ಸಂದನ್ನು ಲಿಂಗೈಕ್ಯ ಮಾಡದಿರುವುದು. ಅಂದ್ರೆ ಅಂಗವನ್ನು ಲಿಂಗವನ್ನಾಗಿ ಮಾಡಿಕೊಳ್ಳುವುದೇ ಈ ಲಿಂಗಾಯತ ಧರ್ಮದ ಮೊದಲ ಗುರಿಯಾಗಿದೆ, ಪ್ರಾಮುಖ್ಯವಾದ ಗುರಿಯಾಗಿದೆ. ಆ ನಿಟ್ಟಿನಲ್ಲಿ ನಾವು ಯೋಚಿಸದೇ ಇದ್ರೆ ಹೇಗಾಗುತ್ತೆ ಹೇಳಿ? ಅದಕ್ಕೆ ಏನ್ ಬೇಕು? ಇಷ್ಟಲಿಂಗ ಬೇಕು. ಅದು ಎಲ್ಲಿರ್ಬೇಕು? ನನ್ನ ಎದೆ ಇರ್ಬೇಕು. ಇಷ್ಟಲಿಂಗದಿಂದಲೇ ಇದು ಆರಂಭ ಆಗ್ಬೇಕು. ಹೀಗಾಗಿ ಕಾಯವನ್ನ, ಅಂಗವನ್ನ, ಲಿಂಗವನ್ನ ಮಾಡದೇ ಇರೋದೇ ಆ ಪಥದಲ್ಲಿ ನಾನು ನಡೆಯದೇ ಇರೋದೇ, ಅಥವಾ ಅದರ ಬಗ್ಗೆ ಚಿಂತನೆ ಮಾಡದೇ ಇರೋದೇ ಒಂದು ಪಂಚಪಾತಕಗಳಲ್ಲಿ ಒಂದಾಗಿದೆ ಅನ್ನೋದು. ಹೀಗೆ ಹಲವಾರು ವಿವರಣೆ ಇವನ ತಾಯಿಯವರು ಹೇಗಂದ್ರೆ ಬೇರೆ ಬೇರೆ ವಚನಗಳ ಮೂಲಕ ಈ ಒಂದು 4 ವಿವರಣೆಗಳನ್ನ ಪಂಚಪಾತಕಗಳಲ್ಲಿ ಕೊಡ್ತಾ ಇರೋದ್ರಿಂದ ನಾವು ಈ ಪಂಚಪಾತಕಗಳು ಯಾವುವು ಅನ್ನೋದನ್ನ ಅಭ್ಯಾಸನ ಮಾಡಬೇಕು. ಕೊನೆಗೆ ಪಶ್ಚಿಮ ಚಕ್ರ, ಅಲ್ಲಿರುವುದು ನಿರಂಜನ ಲಿಂಗ. ಯೋಗಾಂಗ ತತ್ವದ ಪ್ರವೃತ್ತಿ ಮಾರ್ಗದ ಪಶ್ಚಿಮ ಚಕ್ರವು ಯೋಗಾಂಗ ತತ್ವದ ಅಹಂ ಬ್ರಹ್ಮವೆಂಬ ಅಜ್ಞಾನಕ್ಕೆ ಮುಖವಾಗಿ ಅರಳಿರುವುದು. ನಿವೃತ್ತಿ ಮಾರ್ಗದ ಶರಣನ ಪಶ್ಚಿಮ ಚಕ್ರ ಏಕಮೇವ ಪರಬ್ರಹ್ಮ ಮೂರ್ತಿ ಜಂಗಮವೆಂಬ ಮಹಾಜ್ಞಾನಕ್ಕೆ ಮುಖವಾಗಿ ಅರಳಿರುವುದು. ಈ ಚಕ್ರದ ರೂಪವು ಸೂರ್ಯ ಚಂದ್ರಾಗ್ನಿ ಪ್ರಕಾಶಕ್ಕೆ ಮಿಗಿಲಾಗಿ ಪ್ರಕಾಶಿಸುತ್ತೆ ಇರುತ್ತದೆ ಎಂಬುದೇ ಅಗಣಿತ ಮಹಾಜ್ಯೋತಿರ್ವರ್ಣವಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಳಕಟ್ಟಿಯವರು. ಹೀಗೆ 9 ಪ್ರಕಾರದಿಂದ ನಿವೃತ್ತಿ ಪ್ರಕಾಶಗಳಿಂದ ಆದಿ ಬಿಡಿದು ಬಂದು ಸಾಕಾರ ಲೀಲೆಯ ಧರಿಸಿ ಪರಶಿವಲಿಂಗ ವಿರಿಸಿದಂತೆ ಅನಂತ ವರ್ಣಗಳಿಂದ ನಾಟ್ಯಕ್ಕೆ ನಿಂದು ಅನಾದಿ ಶರಣ ಪರಾತ್ಪರ ಮೂರ್ತಿಗೆ ನವವಿಧ ವರ್ಣಗಳು ಸಂಬಂಧವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ವರ್ಣಗಳ ಬಗ್ಗೆ ಅಭ್ಯಾಸನ ನೀವು ಮಾಡೋದಾದ್ರೆ ನೋಡಿ, ವಿವಿಧ ಶರಣರು ಈ ವರ್ಣಗಳನ್ನ ಬೇರೆ ಬೇರೆಯಾಗಿ ಬಣ್ಣಿಸ್ತಾ ಹೋಗ್ತಾರೆ. ಯಾಕಂದ್ರೆ ಇಟ್ ಕ್ರಿಯೇಟ್ಸ್ ಮೋರ್ ಕನ್ಫ್ಯೂಷನ್. ನೋಡಿ, ಈಗ ಅಲ್ಲಂ ಪ್ರಭುದೇವ್ರದೇ ಒಂದು ವಚನ ತಗೊಳ್ಳಿ. ಅಲ್ಲಿ ಶ್ವೇತ, ಪೀತ, ಕಪೋತ, ಹರಿತ, ಕೃಷ್ಣ, ಮಾಂಜಿಷ್ಟ ಅಂತ ಅಂತಾರೆ.
ಗಣದಾಸಿ ವೀರಣ್ಣನವರು ಒಂದು ವಚನ ತಗೊಂಡ್ರೆ ಶ್ವೇತ ಪೀತ ಹರಿತ ಮಾಂಜಿಷ್ಟ ಕಪೋತ ಮಾಣಿಕ್ಯ ಅಂತಾರೆ. ಇದನ್ನೇ ಮತ್ತೆ ಅಲ್ಲಂಪ್ರಭುದವರು ಬೇರೆ ವಚನದಲ್ಲಿ ಹೀಗೆ ಹೇಳ್ತಾರೆ, ಇದೆ ಶ್ವೇತ ಪೀತ ಹರಿತ ಮಾಂಜಿಷ್ಟ ಕಪೋತ ಮಾಣಿಕ್ಯ ಅಂತ. ಕಾಡಸಿದ್ದೇಶ್ವರ ಒಂದು ವಚನದಲ್ಲಿ ಶ್ವೇತ ಪೀತ ಹರಿತ ಮಾಂಜಿಷ್ಟ ಕಪೋತ ಮಾಣಿಕ್ಯ ಅಂತಾನೆ ಬರ್ತಾ ಇದೆ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಒಂದು ವಚನದಲ್ಲಿ ಪೀತ ನೀಲ ಕುಂಕುಮ ಅಂದ್ರೆ ಕೆಂಪು, ಶ್ವೇತ ಸ್ಫಟಿಕ ಜ್ಯೋತಿರ್ಮಯ ಅಂತ ಅವ್ರು ಕರೀತಾ ಇದ್ದಾರೆ. ಕಡ್ಕೋಳ ಮಡಿವಾಳಪ್ಪನವರು ತಮ್ಮ ವಚನದಲ್ಲಿ ಕೆಂಪು ನೀಲ ಕುಂಕುಮ ಅಂದ್ರೆ ಕೆಂಪು, ಅದು ಕುಂಕುಮ ಅಂದ್ರೆ ಇಲ್ಲಿ ಎರಡು ಸರಿ ಯಾಕೆ ನಮ್ಗೆ ತಗೊಂಡಿದ್ರೆ ಗೊತ್ತಿಲ್ಲ, ಆದ್ರೆ ಅವರು ಬೇರೆ ಬೇರೆ ಹೇಗೆ ಶರಣರು ವರ್ಣಗಳನ್ನ ಹೇಳ್ತಾ ಹೋಗ್ತಾರೆ ಅನ್ನೋದನ್ನ ಅಷ್ಟು ನೋಡ್ಬೇಕು ನೀವು. ಪೀತ ಶ್ವೇತ ಮಾಣಿಕ್ಯ ಅಂತ ಕಡ್ಕೋಳ ಮಡಿವಾಳಪ್ಪ ಅವರು ಹೇಳಿದ್ರೆ, ತುರ್ಗಾಯಿ ರಾಮಣ್ಣನವರು ಶ್ವೇತ ಪೀತ ಕಪೋತ ಕೃಷ್ಣ ಗೌರ ಮಾಂಜಿಷ್ಟ ಅಂತ ಅಂದು ಅವರು ತಮ್ಮ ಆಕಳಿಗಳಿಗೆಲ್ಲ ಈ ತರದ ಒಂದು ವರ್ಣಗಳನ್ನ ಇಟ್ಟಿದ್ರು ಅಂತ ಇತಿಹಾಸದಲ್ಲಿ ಬರ್ತಾ ಇದೆ. ಚೆನ್ನಬಸವಣ್ಣನವರು ಕಪಿಲ ನೀಲ ಮಾಂಜಿಷ್ಟ ಪೀತ ಕಪ್ಪು ಶ್ವೇತ ಗೌರ ಅಂತ ಅವ್ರ ವಚನದಲ್ಲಿ ಹೇಳ್ತಾ ಇದ್ದಾರೆ. ಇಮ್ಮಡಿ ಮುರುಘಾ ಗುರುಸಿದ್ರವರು ಪೀತ ಶ್ವೇತ ಅರುಣ ಕೃಷ್ಣ ಧೂಮ ಪಾವಕ ಅಂತ ಕರೀತಾ ಇದೆ. ಪಾವಕ ಅಂದ್ರೆ ಅಗ್ನಿಯ ಬಣ್ಣ, ಸೂರ್ಯ ಬಂತಲ್ಲ ಆ ತರ. ಅವಿನಹ ಕಲ್ಲೆಯನವರು ಶ್ರೇಷ್ಠ ವಚನಕಾರರು, ಶ್ವೇತ ಪೀತ ಹರಿತ ಕಪೋತ ಮಾಂಜಿಷ್ಟ ಕೃಷ್ಣ ಅಂತ ಅವ್ರು ಕರೀತಾ ಇದ್ದಾರೆ. ಉರ್ಲಿಂಗ ಪೆದ್ದಿಗಳು ತಮ್ಮ ವಚನದಲ್ಲಿ ಶ್ವೇತ ಪೀತ ಹರಿತ ಕಪೋತ ಮಾಂಜಿಷ್ಟ ಗೌರ ಅಂತ ಕರೀತಾ ಇದ್ದಾರೆ. ಮತ್ತೆ ಚೆನ್ನಬಸವಣ್ಣವರು ಇನ್ನೊಂದು ಬೇರೆ ವಚನದಲ್ಲಿ ಪೀತ ನೀಲ ಕಪಿಲ ಮಾಂಜಿಷ್ಟ ಮಾಣಿಕ್ಯ ಸ್ಫಟಿಕ ಅಂತ ಕರೀತಾರೆ. ಕಾಡಸಿದ್ದೇಶ್ವರರು ತಮ್ಮ ವಚನದಲ್ಲಿ ಶ್ವೇತ ಪೀತ ಕಪೋತ ಮಾಂಜಿಷ್ಟ ಮಾಣಿಕ್ಯ ಅಂತಾರೆ. ಮೇಲೆ ಮತ್ತೊಂದು ವಚನದಲ್ಲಿ ಶ್ವೇತ ಪೀತ ಹರಿತ ಮಾಂಜಿಷ್ಟ ಕಪೋತ ಮಾಣಿಕ್ಯ ಅಂತಿದ್ದಾರೆ. ಅಂದ್ರೆ ಈ ತರದ ಒಂದು ಮೇಲಿನ ಮೇಲೆ ಅದು ಚೇಂಜ್ ಆಗ್ತಾ ಇದೆ. ಈ ಒಂದು ನಾವು ಯಾವುದೇ ನಿರ್ದಿಷ್ಟ ಇದೇ ಬಣ್ಣ ಅಲ್ಲಿದೆ ಇದೇ ವರ್ಣ ಇದೆ ಅಂತ ಹೇಳೋಕ್ ಆಗ್ತಾ ಇಲ್ಲ. ಯಾಕಂದ್ರೆ ಬೇರೆ ಬೇರೆ ವಚನ ಇಲ್ಲಿ ನೋಡಿ, ಹೇಮಗಲ್ಲ ಹಂಪನವರು 2 ವಚನ, ಒಂದು 1098, ಒಂದು 1753. ಅವರೇ ಸೇಮ್ ಹೇಮಗಲ್ಲ ಹಂಪಯ್ಯನವರು ಏನಂತಿದ್ದಾರೆ, ಒಂದರಲ್ಲಿ ಶ್ವೇತ ಪೀತ ಹರಿತ ಮಾಂಜಿಷ್ಟ ಕೃಷ್ಣ ಕಪೋತ ಅಂದ್ರೆ, ಇನ್ನೊಂದು ವಚನದಲ್ಲಿ ಪೀತ ಶ್ವೇತ ಹರಿತ ಮಾಂಜಿಷ್ಟ ಕಪೋತ ಮಾಣಿಕ್ಯ ಅಂತಿದ್ದಾರೆ. ಹೀಗಾಗಿ ನಾವು ಇವುಗಳಿಗೆ ಅಂಟಿಕೊಳ್ಳೋದು ಬೇಡ ಅಂತ ಈ ಸ್ವಾನುಭವದ ನೆಲೆಯಲ್ಲಿ ಇದೊಂದು ಚಿಂತನೆ ಆಗ್ಬೇಕು. ಹಾಗೇನೆ ಬಾಲಸಂಗಯ್ಯ ಅಪ್ರಮಾಣ ದೇವರು ಶ್ವೇತ ಪೀತ ಕಪೋತ ಹರಿತ ಮಾಂಜಿಷ್ಟ ಅಂತಿದ್ದಾರೆ. ಚನ್ನಬಸವಣ್ಣವರು ಇನ್ನೊಂದು ವಚನದಲ್ಲಿ ಕಪಿಲ ನೀಲ ಮಾಂಜಿಷ್ಟ ಪೀತ ಕಪ್ಪು ಗೌರ ಶ್ವೇತ ಅಂತಿದ್ದಾರೆ. ಇಮ್ಮಡಿ ಮೃಗಾಶಿದ್ದ ಮೇಲಿನ ಒಂದು ವಚನದಲ್ಲಿ ಹೇಳಿದ್ರು, ಇಲ್ಲಿ ಮತ್ತೊಂದು ವಚನದಲ್ಲಿ ವ್ಯೋಮ ಅಂದ್ರೆ ಒಂದು ವ್ಯೋಮ ಅಂದ್ರೆ ಈ ಇದು ಬೂದಿ ಅಂದ್ರೆ ಅಗ್ನಿಯ ಒಂದು ಮೇಲೆ ಆಗ್ತಾ ಇದೆ. ವ್ಯೋಮ ಅಂದ್ರೆ ಪೂರ್ತಿ ಗಾಳಿಯ ತರ, ವ್ಯೋಮಕಾಯ ಅಂತ ನಮ್ಮ ಅಲ್ಲಂಪ್ರಭುದೇವ್ರಿಗೆ ನಾವು ಅಂತೀವಲ್ಲ, ಅಂದ್ರೆ ಯಾವುದೇ ವರ್ಣವಿಲ್ಲದಿರೋದು ಅದು ಒಂದು ವ್ಯೋಮ. ಪೀತ ಶ್ಯಾಮ ರಕ್ತ ಕೃಷ್ಣ ಮರಕತ ಅಂತ ಅವ್ರು ಅಂತಿದ್ದಾರೆ. ಗುಮ್ಮಳಾಪುರದ ಸಿದ್ಧಲಿಂಗನವರು ಅವರು ಕೆಂಪು ನೀಲ ಮತ್ತೆ ಕುಂಕುಮ ಪೀತ ಶ್ವೇತ ಮಾಣಿಕ್ಯ ಅಂತಾರೆ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಮತ್ತೆ ಮೇಲಿನೊಂದು ವಚನದಲ್ಲಿ ಬೇರೆ ಹೇಳಿದ್ರು, ಇಲ್ಲಿ ಮತ್ತೆ ಪೀತ ಹರಿತ ಮಾಂಜಿಷ್ಟ ಶ್ವೇತ ಕಪೋತ ಅಂತಿದ್ದಾರೆ. ಷಣ್ಮುಖ ಸ್ವಾಮಿಗಳು ಪೀತ ನೀಲ ಕೆಂಪು ಮಾಂಜಿಷ್ಟ ಕೃಷ್ಣ ಮಾಣಿಕ್ಯ ಅಂತ ಹೀಗಂತಿದ್ದಾರೆ. ಹೀಗಾಗಿ ನಾನು ಏನ್ ಅನ್ಕೊಳ್ಬೇಕಂದ್ರೆ, ನಾವು ಯಾವುದೇ ಒಂದು ನಿರ್ದಿಷ್ಟ ವರ್ಣವನ್ನ ನಾನು ಇಷ್ಟಲಿಂಗ ಪೂಜೆಯಲ್ಲಿ ನಾನು ಕಾಣಬೇಕು ಅನ್ನೋದಕ್ಕೆ ಇಲ್ಲಿ ಯಾಕೋ ಒಂದು ನಿರ್ಧಾರಕ್ಕೆ ನಾವು ಬರೋಕ್ಕಾಗೋಲ್ಲ. ಯಾಕಂದ್ರೆ ಬೇರೆ ಬೇರೆ ವಚನಕಾರರು ಬೇರೆ ಬೇರೆ ಒಂದು ವರ್ಣಗಳನ್ನ ಇಲ್ಲಿ ಕೊಡ್ತಾ ಇರೋದ್ರಿಂದ ನಾನು ಏನ್ ಮಾಡ್ಬೇಕಂದ್ರೆ, ಆಯಾ ಅಲ್ಲಿರುವ ಲಿಂಗಗಳ ಆರಾಧನೆಯಲ್ಲಿ ಅಲ್ಲಿರುವ ಶಕ್ತಿಗಳು ಯಾವುವು, ಅಲ್ಲಿರುವ ಭಕ್ತಿಗಳು ಯಾವುವು, ಅವುಗಳತ್ತ ಹೆಚ್ಚು ಮಹತ್ವವನ್ನ ಕೊಡಬೇಕು. ಈ ವರ್ಣಗಳನ್ನ ಆ ವರ್ಣಗಳು ಇವೆ, ಆದರೆ ಅವೇ ವರ್ಣಗಳನ್ನು ನಾನು ಕಾಣಲೇಬೇಕು. ಕಾಣದಿದ್ರೆ ಎಲ್ಲೋ ನಾನು ಫೇಲ್ ಆಗ್ತಾ ಇದ್ದೀನಿ, ನನ್ನ ಪೂಜೆ ಸಾರ್ಥಕವಾಗ್ತಾ ಇಲ್ಲ ಅಂತ ಆ ಭಾವನೆಯಲ್ಲಿ ನಾವು ಇರಬಾರದು ಅಂತ ಹೇಳ್ತಾ, ಈ ಒಂದು ವರ್ಣಗಳ ಬಗ್ಗೆ ನಾವು ಯಾವಾಗಲೂ ಒಂದೇನಾದ್ರೂ ಒಂದು ಇಟ್ಕೊಳ್ಬೇಕು, ಅಲ್ಲಿವೆ ಅವು. ಆದರೆ ಬೇರೆ ಬೇರೆ ಈಗ ನೀವು ತಗೊಂಡ್ರೆ ನಮ್ಮ ಚಕ್ರಗಳು ಮತ್ತು ಜಾಗತಿಕ ಅಂದ್ರೆ ಚಕ್ರಗಳ ಬಗ್ಗೆ ಅಧ್ಯಯನ ಮಾಡ್ತಾರಲ್ಲ ಎಲ್ಲ ವಿಶ್ವದಾದ್ಯಂತ, ಅವ್ರೇನ್ ಮಾಡಿದ್ದಾರೆ ಅಂದ್ರೆ ವಿಬ್ ಗಾಯರ್ ಅಂತ ನೀವು ಇದನ್ನ ತಗೊಂಡ್ರೆ ಏನು ಕಾಮನ ಬಿಲ್ಲಿನ ಒಂದು ವರ್ಣಗಳನ್ನ ತಗೊಂಡ್ರೆ ಎಲ್ಲಕ್ಕಿಂತ ಸಹಸ್ರ ಚಕ್ರದಲ್ಲಿ ವಯೋಲೆಟ್ ಅಂದ್ರೆ ಕೃಷ್ಣ ಧರ್ಮ,
ಇಂಡಿಗೋ, ಮತ್ತೆ ಬ್ಲೂ, ಮತ್ತೆ ಗ್ರೀನ್, ಮತ್ತೆ ಯೆಲ್ಲೋ, ಮತ್ತೆ ಆರೆಂಜ್, ಮತ್ತೆ ರೆಡ್. ಅಂದ್ರೆ ಏನು, ಈ ನಮ್ಮ ಇದರಲ್ಲಿ ಆಧಾರ ಚಕ್ರದಲ್ಲಿ ಯಾವಾಗ್ಲೂ ಅವರು ಕೆಂಪು ಬಣ್ಣವನ್ನ ತೋರಿಸ್ತಾರೆ. ಅದನ್ನ ನಮ್ಮ ವಚನಕಾರರು ಕೆಲವೊಬ್ರು ಕೆಂಪು ಬಣ್ಣ ಹೇಳ್ತಾರೆ. ಇಲ್ಲಿ ನೀವು ಅನೇಕ ಈ ಒಂದು ಇದನ್ನ ನೋಡಿದ್ರೆ, ಈ ಕೋಷ್ಟಕವನ್ನು ನೋಡಿದ್ರೆ, ಈ ನೋಡಿ, ಈ ಕಲಿಕೋಳ ಮಡಿವಾಳಪ್ಪನವರು ವಚನ ತಗೊಳ್ಬಹುದು, ಗುಮಳಾಪುರದ ಸಿದ್ಧಲಿಂಗನವರು, ಅವರಲ್ಲಿ ಕೆಂಪು ವರ್ಣವನ್ನು ತೋರಿಸ್ತಾ ಇದ್ದಾರೆ ಚಕ್ರದಲ್ಲಿ. ಎಲ್ಲಿ ಮೂಲಾಧಾರ ಚಕ್ರದಲ್ಲಿ ಕೆಂಪು ವಕ್ರ ಚಕ್ರವನ್ನ ತೋರಿಸ್ತಾ ಇದ್ದಾರೆ. ಮುಂದೆ ಅವ್ರೇನ್ ಮಾಡ್ತಾರೆ, ಜಾಗತಿಕ ಮಟ್ಟದಲ್ಲಿ ಅಂದ್ರೆ ಸಾರ್ವತ್ರಿಕವಾಗಿ ಆರೆಂಜ್ ಅಂದ್ರೆ ಕಿತ್ತಳೆ ಬಣ್ಣ. ಹೀಗೆ ಅವರು ಏನ್ ಮಾಡಿದ್ದಾರೆ, ಅದನ್ನ ಯೂನಿವರ್ಸಲ್ ಆಗಿ ಕಾಮನ ಬಿಲ್ಲಿನ ಬಣ್ಣಗಳನ್ನ ಕೊಟ್ಟಿದ್ದಾರೆ. ಕೆಂಪು, ಕಿತ್ತಳೆ ಬಣ್ಣ, ಹಳದಿ, ಹಸಿರು, ನೀಲಿ, ಇಂಡಿಗೋ, ವಯಲೆಟ್. ಇಂಡಿಗೋ ಅಂದ್ರೆ ನೇರಳೆ, ಒಂದು ಇಂಡಿಗೋ ಕಲರ್ ಅಂತ ಒಂದಿದೆ, ನೇರಳೆಕ್ಕಿಂತ ಕಡಿಮೆ ಇದು. ವಯಲೆಟ್ ಅನ್ನೋದು ನೇರಳೆ, ಅದು ಕೃಷ್ಣ ಬಣ್ಣ ಅಂತಾನು, ಕೃಷ್ಣನ ಕಲರ್ ಹೇಗಿರುತ್ತಲ್ಲ ಆ ತರ ಅಂತ. ಇಲ್ಲೂ ಕೃಷ್ಣ ಕೃಷ್ಣ ಅಂತ ಬರ್ತಾ ಇದೆ ನೋಡಿ. ಹೀಗಾಗಿ ಈ ಈ ವರ್ಣಗಳನ್ನ ನಾವು ಹಿಡಿದುಕೊಂಡು ಹೋಗೋದು ಬೇಡ ಅಂತ ನನಗನ್ನಿಸ್ತಾ ಇದೆ. ಅವು ಇವೆ, ಆದ್ರೆ ಅವನ್ನ ನಾನು ಕಾಣಬೇಕು ಇಷ್ಟಲಿಂಗ ಪೂಜೆಯಲ್ಲಿ ಅನ್ನೋ ಒಂದು ಭಾವನೆ ಅಥವಾ ಆ ತವಕದಲ್ಲಿ ನಾವು ಇರೋದು ಬೇಡ ಅಂತ ನನಗನ್ನಿಸ್ತಾ ಇದೆ. ಹೀಗಾಗಿ ಈ ವರ್ಣಗಳನ್ನ ಅನೇಕರು ಹೇಳ್ತಾರೆ. ನಾವು ಒಂದು ಇದರಲ್ಲಿ ಒಂದು ಕಾಮನ್ ಆಗಿ ಪೀತವರ್ಣ, ಶ್ವೇತವರ್ಣ, ಹರಿತವರ್ಣ ಹೀಗಿಟ್ಕೊಂಡು, ಮಾಂಜಿಷ್ಟವರ್ಣ, ಕಪೋತವರ್ಣ, ಮಾಣಿಕ್ಯವರ್ಣ, ಜ್ಯೋತಿರ್ವರ್ಣ, ಮಹಾಜ್ಯೋತಿರ್ವರ್ಣ, ಅಗಣಿತ ಮಹಾಜ್ಯೋತಿರ್ವರ್ಣ ಅಂತ ನೆನಪಿಟ್ಕೊಳ್ಬಹುದು ಅಷ್ಟೇ ಹೊರತು ಇವೇ ವರ್ಣಗಳು ಅಲ್ಲಿವೆ ಅನ್ನೋದು ಯಾಕೋ ಅಷ್ಟೊಂದು ಸರಿಯಾಗಿ ಇದಾಗೋಲ್ಲ. ಆದ್ರೆ ಅಲ್ಲಿರುವ ದಳಗಳು, ಅಲ್ಲಿರುವ ಅಕ್ಷರಗಳು, ಅಲ್ಲಿರುವ ಭಕ್ತಿ, ಅಲ್ಲಿರುವ ಶಕ್ತಿ, ಇವೆಲ್ಲ ಅಲ್ಲೇನು ನಮಗೆ ಗೊಂದಲ ಇಲ್ಲ. ಹೀಗಾಗಿ ಈ ವರ್ಣಗಳ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ರಿ. ಯಾಕೆಂದ್ರೆ ಇದು ಅಲ್ಲಿ ಇವೆ ಅಂತ ಇದೆ, ಎಲ್ಲ ವಚನಗಳು ಹೇಳ್ತಾರೆ. ನಮ್ಮ ಅನೇಕ ಶರಣರು ಈ ವರ್ಣಗಳ ಬಗ್ಗೆ ಹೇಳ್ತಾ ಇರೋದ್ರಿಂದ ನಾನು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೇನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಏನಾದ್ರೂ ಈ ವರ್ಣಗಳ ಬಗ್ಗೆ ಏನಾದ್ರೂ ನೀವು ಚರ್ಚೆ ಮಾಡೋರಿದ್ರೆ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ತಾವು ಈ ಚರ್ಚೆಯನ್ನ ಆರಂಭಿಸಬಹುದು ವರ್ಣಗಳ ಕುರಿತು, ಅಥವಾ ಆಗ್ಲೇ ಮಾತಾಡಿದ ಒಂದು ಲಿಂಗ, ಪ್ರಸಾದಿ ಅಂಗ, ಶಿವಲಿಂಗ, ಅದ್ರ ಬಗ್ಗೆ ಆದ್ರೂ ತಾವು ಡಿಸ್ಕಷನ್ ಮಾಡಬಹುದು. ಇನ್ನು ಒಂದು 8 ನಿಮಿಷ ಅಥವಾ 10 ನಿಮಿಷ ಟೈಮ್ ಇದೆ, ತಾವು ಚರ್ಚೆಯನ್ನ ಆರಂಭಿಸಬಹುದು. ವರ್ಣನೆ ಮಾಡ್ತಕ್ಕಂತ ದಯಾನಂದ ಅಪರ ಭಕ್ತಿಯ ಶರಣಾರ್ಥಿಗಳು. ಅಪರ ಒಂದೇ ಒಂದ್ ನಿಮಿಷ ಅಪರ, ಮೈಸೂರು ಮಹದೇವಪ್ಪರು ಒಂದು ವಿಚಾರ ಹಂಚ್ಕೊಂತಾರೆ. ಅವರು ಆರೋಗ್ಯ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಶರಣರ ಸ್ಮಾರಕಗಳು ನಮ್ಗೆ ಏನಾದ್ರು ಎಲ್ಲಾರು ಗೊತ್ತಿದ್ರೆ ಡೆವಲಪ್ ಮಾಡಬೇಕು ಅನ್ನತಕ್ಕಂತ ಇಚ್ಛೆ ಇರ್ತಕ್ಕಂಥದ್ದು, ಯಾವ್ದಾರು ಅರ್ಧ ಬರ್ಧ ನಿಂತಿರ್ತಕ್ಕಂಥದ್ದು, ಕುರುಹುಗಳಿರ್ತಕ್ಕಂಥದ್ದು ಏನಾದ್ರು ಇತ್ತು ಅಂತ ಅಂದಾಗ ಅವರು ಅದ್ರ ಮೇಲೆ ಒಂದು ವಿಚಾರಗಳ ಸಂಗ್ರಹ ಮಾಡಿ ಅದನ್ನ ಒಂದು ಸರ್ಕಾರದ ವತಿಯಿಂದ ಮಾಡ್ಸೋದಕ್ಕೆ ಒಂದು ಪ್ಲಾನ್ ಮಾಡೋಣ ಅಂತಿದ್ದಾರೆ. ಅದ್ರ ಪರವಾಗಿ ಒಂದ್ 2 ನಿಮಿಷ ಮಾತಾಡ್ತಾರಪ್ಪ ಅವರು. ಮಾತಾಡ್ಲಿ ಮಹದೇವಪುರ ಶರಣಾರ್ಥಿಪುರ ತಾವು ಪ್ರಾರಂಭಿಸ. ಶರಣಾರ್ಥಿಪುರ ಸ್ವಾನುಭವ ನೆಲದ ಎಲ್ಲಾ ಶರಣರಿಗೂ ಶರಣಾರ್ಥಿಗಳು. ನಾನು ಮೈಸೂರು ಮಾದೇವಂತನ ಹೆಸರು. ನಾನು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ FD ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಸ್ಮಾರಕಗಳ ಒಂದು ಅಂದ್ರೆ ಸಂಸ್ಕರಣೆ ಮತ್ತೆ ಅದನ್ನ ಜೀರ್ಣೋದ್ಧಾರ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಅಂದ್ರೆ ದುರಸ್ತಿ ಕಾಮಗಾರಿಗಳನ್ನ ಮಾಡಿಸ್ತಾ ಇದ್ದಾರೆ. ಹೀಗಾಗಿ ಎಕ್ಸೆಪ್ಟ್ ನನ್ನ ಒಂದು ಇದು ಏನಂದ್ರೆ, ದೇವಾಲಯಗಳು ಬಿಟ್ಟು ನಮ್ಮ ಶರಣರ ಗದ್ದುಗೆಗಳು, ಐತಿಹಾಸಿಕ ಶರಣರ ಗದ್ದುಗೆಗಳು ಏನಾದ್ರು ನಿಮ್ಗಳಿಗೆ ಗೊತ್ತಿರೋ ಅಂತವ್ರು ಇದ್ರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಆ ಥರದ ದುರಸ್ತಿ ಆಗ್ಬೇಕಾದ್ರೆ ದಯವಿಟ್ಟು ಆ ಒಂದು ಫೋಟೋಗಳು ಮತ್ತೆ ಆ ಗದ್ದುಗೆಯ ಒಂದು 3-4 ಲೈನಲ್ಲಿ ಒಂದು ಇತಿಹಾಸ, ಅಂದ್ರೆ ಅದು ಯಾರು, ಏನು, ಅಡ್ರೆಸ್, ವಿಳಾಸ ಅದನ್ನ ಕೊಟ್ಟರೆ ನಮ್ಮ ಒಂದು ಇಲ್ಲಿ ಪ್ರೋಗ್ರಾಮ್ ಲಿಸ್ಟ್ಗೆ ನಾವು ಇದಕ್ಕೆ ವರ್ಷದ ಪ್ರೋಗ್ರಾಮ್ ಅಲ್ಲಿ ಅದನ್ನ ಸೇರ್ಸಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನಾ ಇವ್ರಿಗೆ ಹೇಳಿದೆ, ರೇಣುಕಪ್ಪ ಅವ್ರಿಗೆ ಹೇಳಿದೆ. ಹಂಗಾಗಿ ತಮ್ಮಗಳ ಗಮನಕ್ಕೆ ತಂದಿದ್ದೀನಿ. ದಯಮಾಡಿ ದುರಸ್ತಿ ಆಗ್ಬೇಕಾದಂಥವು ಈ ಸ್ಮಾರಕಗಳು ಇದ್ರೆ, ಗದ್ದುಗೆಗಳು, ನಮ್ಮ ಶರಣರ ಗದ್ದುಗೆಗಳು ಅವು ಇದ್ರೆ ಒಂದು ಫೋಟೋ ಮತ್ತೆ ಆ ವಿಳಾಸಗಳನ್ನ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀನಿ.
ಶರಣಾರ್ಥಿಗಳು. ಶರಣಾರ್ಥಿ ಶರಣಾರ್ಥಿ ಅಪ್ಪ ಹೇಳಿ. ಅಪ್ಪರೇ ಅದೇ ನೀವು ಮಧ್ಯಾಹ್ನ ಹೇಳಿದ್ರಲ್ಲ ನಂಗೆ ಹೌದಪ್ಪ. ಅದು ಏನೋ ಒಂದು ಪಾಯಿಂಟ್ ಬಿಟ್ರಿ ನೀವು, ಮಾರ್ಕ್ ಆಗಿರ್ಬೇಕು ಅನ್ನೊಂದು ಮಾಹಿತಿ ಹೇಳಿದ್ರಿ. ಅದೇನು ಅಂತ ಸ್ವಲ್ಪ ಹೇಳ್ರಿ. ಅದು ಸ್ಮಾರಕಗಳು ಅಂದ್ರೆ ಇದು ಈಗ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ 100 ವರ್ಷದ್ದು ಒಂದು ಈ ಹಿಸ್ಟಾರಿಕಲ್ ಸ್ಟ್ಯಾಚ್ಯೂ ಮೂಮೆಂಟ್ಸ್ ಇದು ಬರ್ತ ನೋಡಿ, ಏನೋ ಕಟ್ಟಡಗಳು, ಹಿಸ್ಟಾರಿಕಲ್ ಕಟ್ಟಡಗಳು ಅಂತ ಮೀನ್ಸ್ ಅಂದ್ರೆ ಒಂದು ರೆಕಗ್ನೈಸ್ಡ್ ಆಗಿರೋವು, ಮತ್ತೆ ಅದನ್ನು ಒಂದು ಇತಿಹಾಸ ಇರೋ ಅಂತ ಏನಂತಾರೆ ಅದಕ್ಕೆ ರೇಣುಕಪ್ಪರೇ? ಪಾಳು ಬಿದ್ದಿರತಕ್ಕಂಥದ್ದು, ಪಾಳು ಬಿದ್ದಿರ್ತಕ್ಕಂಥ ಇದು. ಅಪ್ಪರೇ ಒಂದ್ ನಿಮಿಷ ತಡ್ರೆ. ನೀವು ಆ ರೀತಿ ಹೇಳ್ತಾ ಹೋದಾಗ ಈಗ ಐತಿಹಾಸಿಕ ಅಂತಂದ್ರೆ ಈಗ ಪ್ರಾಚ್ಯ ವಸ್ತು ಸಂಗ್ರಹಾಲಯದವರು ಅಥವಾ ಅದನ್ನ ಏನು ಆ ತರದ್ದು ಗುರುತಿಸಿ ಅದಕ್ಕೊಂದು ಶಿಲಾಶಾಸನಗಳನ್ನ ಅಥವಾ ಅದಕ್ಕೆ ಒಂದು ಇದನ್ನ ಸರ್ಕಾರದಿಂದ ಇದನ್ನ ಬೌಂಡ್ರಿ ಫಿಕ್ಸ್ ಮಾಡಿ ಅದನ್ನ ಹಾಗೆ ಬಿಟ್ಟಿರ್ತಾರೆ. ನೀವು ಆ ತರದ್ ಹೇಳ್ತಾ ಒಂದ್ ನಿಮಿಷ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಮಗೇನಾದ್ರೂ ಗದ್ದಿಗೆಗಳು, ಶರಣರ ಸ್ಮಾರಕಗಳು ಯಾವಾದ್ರೂ ಶಿಥಿಲದ ಸ್ಥಿತಿಲಿ ಇರ್ತಕ್ಕಂಥದ್ದು ಏನಾದ್ರೂ ಗೊತ್ತಾದ್ರೆ ದಯವಿಟ್ಟು ತಮ್ಗೆ ತಿಳಿಸಿ ಅಂತ ಹೇಳಿದ್ದಾರೆ. ಅವ್ರು ಹೇಳ್ಬೇಕು ಅಂತಂದಾಗ ಐತಿಹಾಸಿಕ ಇದು ಅಂತ ಹೇಳಿದ್ರು. ಐತಿಹಾಸಿಕ ಅಂತ ಅಂದಾಗ ಕೆಲವೊಂದೆಲ್ಲ ದಾಖಲೆ ಇರ್ತವೆ, ಕೆಲವೊಂದು ದಾಖಲೆ ಇರಲ್ಲ. ಜನಮಾನಸದಲ್ಲಿ ಕೆಲವೊಂದು ಉಳಿದಿರ್ತವೆ, ಇದು ಸ್ಮಾರಕ ಇವ್ರದ್ದು ಇಂಥದ್ದು ಅನ್ನತಕ್ಕಂಥದ್ದು. ಅದ್ರ ಬಗ್ಗೆ 2 ನುಡಿಗಳನ್ನ ಕೊಟ್ಟು ಅದನ್ನ ಫೋಟೋ ಸಮೇತ ಕಳಿಸಿದಾಗ ಅವರು ಅದ್ರ ಮೇಲೆ ಒಂದು ಅನುಕೂಲ ಆಗುತ್ತೆ ಮಾಡೋದೇ. ನಾವು ಇದನ್ನ ರೂಪುರೇಷೆ ಮಾಡ್ಕೊಳ್ಳೋದಕ್ಕೆ, ಸರ್ಕಾರಕ್ಕೆ ಒಂದು ಮನವಿ ತಿಳಿಸೋದಕ್ಕೆ, ಕಮಿಟಿನಲ್ಲಿ ಮುಂದೆ ಇಡೋದಕ್ಕೆ ಅನ್ನತಕ್ಕಂಥ ಭಾವನ ಅವರು ತಮ್ಮ ಮುಂದೆ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಬೇರೆ ಏನು ಕಲ್ಪಿಸೋದು ಬೇಕಾದ್ರೆ ತಮ್ಗೇನಾದ್ರು ತಿಳುವಳಿಕೆ ಇತ್ತು, ಯಾವ್ದಾದ್ರು ಪ್ಲೇಸಸ್ ಜಾಗಗಳು ಅಂತದ್ದು ಅದ್ರ ಬಗ್ಗೆ ವಿವರಗಳು ಅವ್ರಿಗೆ ಕೊಟ್ರೆ ಅವ್ರು ಅದನ್ನ ಪುಟಪ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಭಾವನ ಅಪ್ಪರಲ್ಲಿ ವ್ಯಕ್ತಪಡಿಸಿದಾರಪ್ಪ. ಶರಣ ಎಲ್ರು ಅಪ್ಪರ ಅಷ್ಟೇ ಅಲ್ರಪ್ಪರ? ಅಪ್ಪರ ಈಗ ನಮ್ಗೆ ಇವಾಗ ಲೆಟರ್ಗಳು ಏನ್ ಬರ್ತಾ ಇದೆ ಅಂದ್ರೆ, ನಮ್ಮೂರ್ ದೇವಸ್ಥಾನಕ್ಕ ದುರಸ್ತಿ ಮಾಡ್ಕೊಡಿ, ನಮ್ದು ಪಾರಂಪರಿಕ ಅಂತ ಈ ತರ ಲೆಟರ್ಗಳು ಬರ್ತಾ ಇದೆ. ಹೌದು, ನಾವ್ಯಾಕೆ ಉಪಯೋಗಿಸಬಾರ್ದು ಇದನ್ನೆಲ್ಲ ಅಂತ ಒಂದು ಇದ್ರಲ್ಲಿ ನಾನು ಹೇಳ್ತಿರೋದಪ್ಪರೆ. ಅದೇ ನಮ್ಮ ಶರಣರ ಗದ್ದೆಗಳು, ಅಕ್ಕಂದಿರೋರ್ದು ಎಲ್ಲ ಇದೆಯಲ್ಲ, ವಚನಕರ್ತಿಯವ್ರದ್ದು, ಇವನ್ನೆಲ್ಲ ನಾವು ಉಪಯೋಗಿಸೋಣ ಅಂತ ನಾನು ಹೇಳ್ತಿರೋದು. ನಾನು ಅಲ್ಲಿದ್ನಲ್ಲ, ಆಯ್ತಪ್ಪ. ನಮ್ ಸನಬಲ್ಲಿ ರುದ್ರಪ್ಪರು ಜಾಯ್ನ್ ಆಗಿಲ್ಲ ಅಲ್ಲಿ, ಮತ್ತೆ ಶಿವಾನಂದ ಅರ್ಬೆ ಅವರು ಜಾಯ್ನ್ ಆಗಿಲ್ಲ. ಆ ಕಡೆ ಉತ್ತರ ಕನ್ನಡ ಭಾರತದಲ್ಲಿ ಹೆಚ್ಚಿರೋದ್ರಿಂದ ಅವ್ರನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಒಂದು ರೂಪರೇಷೆ ಮಾಡೋಣಪ್ಪ ನಾವು. ಆಯ್ತಪ್ಪ, ಶರಣಾರ್ಥಿಗಳಪ್ಪ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 5 ಜನರ ಶರಣರ ಸ್ಮಾರಕ ಚಿಕ್ಕದಾಗಿ ಇದೆ ರೀ, ಆದ್ರೆ ಅದನ್ನ ಸ್ವಲ್ಪ ಡೆವಲಪ್ ಮಾಡಿ ಗುರುತಿಸ್ಬೇಕ್ರಿ ಅಷ್ಟೇ ರೀ. ಅದೇ ಲಿಸ್ಟ್ ಮಾಡಿ ಫೋಟೋಗಳು ಅದನ್ನೆಲ್ಲ ಕೊಡಿ. ಏಲೇರಿ ಒಳಗ ಅಕ್ಕಮ್ಮನವ್ರದಿದೆ, ಮತ್ತೆ ಅಂಬರೀಶ್ವರದಲ್ಲಿ ಇವ್ರದ್ದು ಐದಕ್ಕಿ ಲಕ್ಕಮ್ಮದ ಇದೆ, ಮತ್ತೆ ಅದರಲ್ಲಿ ಅರಕೇರದಲ್ಲಿ ಇವ್ರದ್ದು ನಮ್ಮ ಮುಕ್ತಾಯ ಅಕ್ಕಂದಿದೆ, ಮತ್ತೆ ಉಳಿಮೇಶ್ವರ ಚಿಕ್ಕಣ್ಣ ಉಳಿಮೇಶ್ವರ ಅಂತ ಹೇಳಿ ಅದು ಒಬ್ರದಿದೆ. ಈ ರೀತಿಯಾಗಿ ಒಂದು 5 ಜನರದಂತ ನಮಗೆ ಗೊತ್ತದ. ಅಂದ್ರೆ ಅದನ್ನ ಏನು ಸರಿಯಾಗಿ ಡೆವಲಪ್ ಮಾಡಿಲ್ರಿ. ಅದೇ ಈಗ ನಮ್ಮಲ್ಲಿ ಏನ್ ಯಾವ ತರ ಬರ್ತಾ ಇದೆ ಈಗ ಲೆಟರ್ಗಳು ಅಂದ್ರೆ, ನಮ್ಮೂರು ಒಂದು ಪುರಾತನವಾದ ಒಂದು ದೇವಸ್ಥಾನ ಇದೆ, ಶಿವನ್ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಸೀಮಿತ ಆಗದಲ್ಲ, ಶರಣರ ಸ್ಮಾರಕ ಮಾತ್ರ ಉಳಿಸೋದು. ಅವ್ರಿಗೆ ಬರ್ತಾ ಇರೋದು ಹೇಳ್ತಾ ಇದಾರೆ. ಇಲ್ಲೇ ತಿಗಡಿ ಕಲ್ಯಾಣ ಒಂದು ಇದಾರೆ. ದಯವಿಟ್ಟು ತಾವು ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡ್ಕೊಂಡು ನಮ್ ಸ್ವಾನುಭವನಲ್ಲಿಂದ ಒಂದು ಇದು ಲಿಸ್ಟ್ ಮಾಡಿ ಅವರು ಮಹಾದೇವಪ್ಪರ್ ಕೊಡೋಣ. ತಾವುಗಳು ಯಾವ್ದೇನು ಲಿಸ್ಟ್ ಇದೆಯೋ ನಮ್ಮ ಸ್ವಾನುಭವನಲ್ಲಿ ಹಂಚ್ಕೊಳ್ಳಿ. ಅದನ್ನೇ ಅವರು ಸಹ ತಗೊಂಡು ಅದನ್ನ ಪುಟಪ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವ ಅಷ್ಟೇ. ಆಯ್ತು. ಅಪಾರ ಭಾವನೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಯಾವ್ದಾವ್ದೋ ದೇವಸ್ಥಾನಗಳು ಮಾಡೋಕ್ಕಿಂತ ನಾವು ನಮ್ಮ ಶರಣರ ಗದ್ದಿಗೆಗಳನ್ನ ಮೂಲ ಭಾವ, ಅದಕ್ಕೆ ಬಹಳ ಸಂತೋಷ ಆಯ್ತಪ್ಪ ತಮ್ಮ ಅವರ ವಿಚಾರದಾರೆ. ಹಾಗಾಗಿ ಎಲ್ರು ಕೂಡ ಅದನ್ನ ನಾವು ಫಸ್ಟ್ ನಾವು ಗುರುತಿಸ್ಕೊಂಡು ನಾವು ಬೇಗ ಅವ್ರಿಗೆ ಕೊಟ್ಬಿಡೋಣ. ಬೇರೆ ಒತ್ತಡ ಹಾಕೋದಕ್ಕಿಂತ ನಾವು ಫಸ್ಟ್ ಜಾಸ್ತಿ ಒತ್ತಡ ನಮ್ಮಿಂದ ಬರ್ಬೇಕು. ಅವಾಗ ಏನಾಗುತ್ತೆ, ಈಗ ನಮ್ಮೂರ್ ಕಡೆ ಈಗ ನೀವು ತಿಳ್ಕೊಡ್ರಿ, ಇಲ್ಲಿ ಗುರುಮಲ್ಲೇಶ್ವರ ಏನಿದ್ದಾರೆ ದಾಸೋಹ ಮಠದ ದೇವನೂರ್ ಇದ್ರಲ್ಲಿ ತುಂಬಾನೇ ತತ್ವದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂತಹ 1911ರಲ್ಲಿ ಅವರು ಇಲ್ಲಿ ನಮ್ಮೂರ ಹತ್ರನೇ ಶ್ರವಣಂಗ ಅಂತ ಇದೆ, ಅಲ್ಲಿಂದ
ಅವರು ದೇವನೂರಿಗೆ ಹೋಗಿ ಅಲ್ಲಿ ದಾಸೋಹ ಮಠಗಳನ್ನ ಕಟ್ಟಿದ್ರು. ಇಲ್ಲಿ ಮೂಲ ಏನಿದೆ, ನಮ್ಮ 8 ಕಿಲೋಮೀಟರ್ ಆಗುತ್ತೆ ನಮ್ಮೂರಿಂದ. ಅಲ್ಲಿ ಯಾವುದೇ ಕುರುಹುಗಳಿಲ್ಲ ಅವ್ರದ್ದು, ಆ ಲೆಕ್ಕದಲ್ಲಿದೆ. ಹಾಗಾಗಿ ಅವ್ರದ್ದು ಯಾವ ಮೂಲ, ಅವ್ರ ಮೂಲ ಮನೆ ಏನಿದೆ ಅಲ್ಲಿ ಏನು ಅಂತೇಳಿ ಅದನ್ನ ಗುರುತಿಸಿ ಆ ತರದ್ದು ಇದನ್ನ ನಾವು ಬೇಗ ಕೊಟ್ರೆ ಅಲ್ಲಿ ಒಂದು ಅದಕ್ಕೆ ಅವರ ಕುರುಹನ್ನ ಶಾಶ್ವತಗೊಳಿಸ್ಲಿಕ್ಕೆ ಮಾದೇವಪ್ಪರು ಅದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಶರಣರ ಈ ಲೀಸ್ಟ್ ನ ಬೇಗ ನಾವು ಮಾಡಿ ಕಳಿಸ್ಬಿಟ್ರೆ ಅವ್ರು ಮೊದಲು ಅದಕ್ಕೆ ಕೈ ಎತ್ಕೊಳ್ತಾರೆ ಅಂತ ಉದ್ದೇಶ. ಹಾಗಾಗಿ ಹೌದಪ್ಪರ. ಆಯ್ತು. ಗುರುಮಲ್ಲೇಶ್ವರ ಆಗ್ಲಿ, ಮತ್ತೆ ಈಗ ಅಕ್ಕಮಹಾದೇವಿ ತಾಯಿಯವ್ರದ್ದು ಒಂದು ಸಣ್ಣ ಚಿಕ್ಕ ದೇವಸ್ಥಾನ ಇದೆ ಅಲ್ಲ, ಅಷ್ಟು ಬಿಟ್ರೆ ಬೇರೆ ಯಾವುದೇ ಡೆವಲಪ್ಮೆಂಟ್ ಇಲ್ಲ. ಆಮೇಲೆ ಬಳ್ಳಿಗಾವಿಯಲ್ಲಿ ಅಲ್ಲಮಪುರಗಳದ್ದು ನೀವು ಅದು ಅಲ್ಲಿ ಇದ್ರು ಅನ್ನೋದೇ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆ ತರ ಗದ್ಗೆ ಇದೆ. ಅನುಭವ ಮಂಟಪದ ಅಧ್ಯಕ್ಷರಾಗಿ ಎಂತವ್ರಿಗೆ ಇಲ್ಲಿ ಒಂದು ಏನೋ ಆ ಡೆವಲಪ್ಮೆಂಟ್ ಇಲ್ಲದೆ ಇರ್ತಕ್ಕಂಥ ಒಂದು ಇದು ಬಿಟ್ರೆ ಅಲ್ಲೊಂದು ಫೋಟೋ ಮತ್ತೆ ಒಂದು ಹಾಳಾಗಿರ್ತಕ್ಕಂಥ ನೆರಕೆ ಗೋಡೆ ಬಿಟ್ರೆ ಏನಿಲ್ಲ ಅಲ್ಲಿ. ಹಾಗೆ ಆಮೇಲೆ ಹಿರಿಯ ಜಂಬೂರು ಸತ್ಯಕ್ಕ ಅವ್ರ ತಾಯಿಯವ್ರದ್ದು ಇನ್ನು ಮುಂದೊಂದು 15 ಕಿಲೋಮೀಟರ್ ಹೋದ್ರೆ ಅಲ್ಲಿದೆ. ಅಲ್ಲೊಂದು ದೇವಸ್ಥಾನ ಇದೆ. ಅದಕ್ಕೆ ಬೇಕಾದಂತಹ ಮತ್ತೆ ಜೀರ್ಣೋದ್ಧಾರ ಮಾಡೋದಿದ್ರೆ ಮಾಡ್ಬೋದು ಆ ರೀತಿ. ಆಮೇಲೆ ಅವಿನಾಳ ಕಲೆಯ ಅದಕ್ಕಿಂತ ಮುಂದೋದ್ರೆ ಅದೊಂದು. ಆಮೇಲೆ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಮಪುರಗಳು ಮತ್ತೆ ಅನಿಮಿಷಯ್ಯ ಭೇಟಿಯಾಗಿರ್ತಕ್ಕಂಥ ಒಂದು ಸ್ಥಳ ಇದೆ ಅಲ್ಲಿ, ಶಿಕಾರಿಪುರ ಮತ್ತೆ ಸೊರಬ ಮಧ್ಯೆ. ಆ ಒಂದು ಸ್ಥಳ ಕೂಡ ಅನಾಥವಾಗಿದೆ. ಅದು ಕೂಡ ನಾವು ಗುರುತಿಸಿ ಅದಕ್ಕೇನಾದ್ರು ಹುಡುಕಿ ಅದನ್ನ ದಾಖಲೆಗಳನ್ನ ಕೊಡ್ಬೋದು. ಆ ಲೆಕ್ಕದಲ್ಲಿ ಲಿಸ್ಟ್ ಮಾಡಿ ಲಿಸ್ಟ್ ಮಾಡ್ಬಿಟ್ಟು ಸ್ವಲ್ಪ ಅದ್ರ ಬಗ್ಗೆ ಏನಾದ್ರು ವಿವರಣೆ ಇದ್ರೆ ಒಂದ್ ಸ್ವಲ್ಪ ವಿವರಣೆ ಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ತಗೊಳ್ಳಲ್ಲ ಲಿಸ್ಟ್ ಮಾಡಿ ಅದನ್ನ. ಎಲ್ರು ದಯಮಾಡಿ ಇದ್ರಲ್ಲಿ ಎಲ್ಲ ಭಾಗವಹಿಸಿ ಇದ್ ಮಾಡ್ಕೊಡಿ. ಆಯ್ತಪ್ಪ, ಆಯ್ತು. ಈ ರೀತಿ ಎಲ್ಲರೂ ಕೂಡ ತಮ್ಮ ಒಂದು ದಾಖಲೆಗಳನ್ನ ಕ್ರೋಢೀಕರಣ ಮಾಡಿ ಹೆಚ್ಚೆಚ್ಚು ನಾವು ಶರಣರ ಒಂದು ಇದನ್ನ ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿ ಕೊಡೋಣ ಅವ್ರಿಗೆ. ಅದ್ರ ಮೇಲೆ ಆದಷ್ಟು ನಮಗೆ ಜೀರ್ಣೋದ್ಧಾರದ ಒಂದು ಕಾರ್ಯಗಳು ಅವ್ರ ಮೂಲಕ ನಡೀಲಿ ಅಂತ ಒಂದು ಆಶಾಭಾವನೆಯನ್ನ ವ್ಯಕ್ತಪಡಿಸ್ತಾ ಅವರಿಗೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ದಯಾನಂದರು ಈ ವರ್ಣದ ಬಗ್ಗೆ ಖಚಿತವಾದ ಅಭಿಪ್ರಾಯವನ್ನ ಬರಕ್ಕೆ ಸಾಧ್ಯತೆ ಇಲ್ಲ. ಹಲವು ಜನರು ಹಲವು ರೀತಿ ವಿವರಿಸಿದ್ದಾರೆ ಎಂದನ್ನ ದಯಾನಂದರವರು ವಿಸ್ತರಿಸಿದರು. ನಿಜ. ಈಗ ನಮಗೆ ಯೋಚನೆ ಮಾಡಿದ್ರೆ ಫಸ್ಟು ಬರ್ತಕ್ಕಂಥ ನಕಾಚಕ್ರು ಬರ್ತಕ್ಕಂಥ ಹಳದಿ, ಆಮೇಲೆ ಬಿಳುಪು, ಮೂರನೇದು ಅಗ್ನಿ. ಸಾಮಾನ್ಯವಾಗಿ ಕೆಂಪು ಬಣ್ಣದಿಂದ ಕೂಡೋದು ಹೊರತು ಹಸಿರು ಬಣ್ಣ ಆಗಕ್ಕೆ ಸಾಧ್ಯತೆ ಇಲ್ಲ. ಅಗ್ನಿ ಕೆಂಪನ್ನು ಪ್ರತಿಫಲಿಸ್ತದೆ ಸಾಮಾನ್ಯವಾಗಿ. ಅದು ಹಸಿರು ಅನ್ನೋದು ವಾಯುಕ್ಷೇತ್ರಕ್ಕೆ ಹಸಿರು ಇರೋದ್ರಿಂದ ವಾಯುಕ್ಷೇತ್ರಕ್ಕೆ ಹಸಿರು ಅಲ್ಲೂ ಬರಬೇಕಾಗತ್ತೆ ಅಂತ ಅನಿಸುತ್ತೆ. ಇದನ್ನು ತಮ್ಮ ಗಮನಕ್ಕೆ ತಂದಿದ್ದೀವಿ ಅಷ್ಟೇನೆ. ದಯಾನಂದರು ಏನು ಹೇಳ್ತಾರೆ? ಅದೇ ಅದು ಸ್ವಾನುಭವದ ನೆಲೆಯಲ್ಲಿ ಒಂದು ನಿಖರವಾಗಿ ಒಂದು ವರ್ಣಗಳನ್ನು ಮಾಡಿದ್ರೆ ಇಟ್ಕೊಳ್ಬಹುದು. ಆದ್ರೆ ಏನಾಗ್ತಾ ಇದ್ರೆ ಈ ವಚನಗಳು ತುಂಬಾ ಕನ್ಫ್ಯೂಷನ್ ಮಾಡ್ತಾ ಇದೆ. ನನ್ನ ತಮಗೆ ತೋರಿಸಿದೆ. ನೀವು ಅಂದ ಹಾಗೆ ಪಂಚಭೂತಗಳ ಮೇಲಿಂದ ಏನಾದ್ರೂ ಒಂದು ವರ್ಣಗಳನ್ನ ನಾವು ನಿರ್ಧರಿಸೋದಾದ್ರೆ ಒಳ್ಳೇದು, ಏನ್ ತಪ್ಪಿಲ್ಲ ಅದರಲ್ಲಿ. ಸರಿ. ಏನಿದೆ ಶಸ್ತಲ ಜ್ಞಾನಿ ಚನ್ನಬಸವಣ್ಣವ್ರದನ್ನ ಆದಷ್ಟು ಹೆಚ್ಚಿನ ನಾವು ಯಾಕಂದ್ರೆ ಕರ್ಣಾಸಿಗೆಯಿಂದ ಹಿಡಿದು ಎಲ್ಲ ಕಡೆ ವಚನಗಳಲ್ಲಿ ಅವರು ಉಲ್ಲೇಖಿಸಿರೋದ್ರಿಂದ ನಾವು ಅದನ್ನ ಮಾದರಿಯಾಗಿ ಇಟ್ಕೊಂಡ್ಬರ್ತೇನೋ ಅಂತ ನನ್ನ ಅಭಿಪ್ರಾಯ. ಸರಿ. ಅದಕ್ಕೆ ನಾನು ಏನಂದೆ, ಈಗ ಮೇಜರ್ ಆಗಿ ಅಪರ ಒಂದ್ ನಿಮಿಷ ನೂಲೆಪರ ಒಂದ್ ನಿಮಿಷ. ಈಗ ನಾವು ಇವೆಲ್ಲಾ ಕನ್ಫ್ಯೂಷನ್ ಅನ್ನ ಬಿಟ್ಬಿಡೋಣ. ಚನ್ನಬಸವಣ್ಣವರ ವಚನದಲ್ಲಿ ಇರ್ತಕ್ಕಂಥ ವರ್ಣಗಳನ್ನೇ ಫೈನಲ್ ಮಾಡ್ಕೋಬೇಕು. ಅದ್ರ ಮೇಲೆ ಏನಾದ್ರೂ ಆ ಭಾವದಲ್ಲಿ ಶಿವಯೋಗದಲ್ಲಿ ಕೂತಾಗ ನಮಗೆ ಆ ಬಣ್ಣಗಳನ್ನ ಕಂಡ್ರೆ ಓಕೆ, ಇಲ್ಲದೆ ಇದ್ರೆ ಆ ಬಣ್ಣಗಳ ಬಗ್ಗೆ ಅಷ್ಟು ಇದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ನಾವು ಮುಂದಕ್ಕೆ ಅದನ್ನ ಸಾಧನೆಯಲ್ಲಿ ತೊಡಗಬಹುದು ಅನ್ನೋ ಉದ್ದೇಶ. ಆದ್ರೆ ಬೇರೆ ಎಲ್ಲದನ್ನು ಇಟ್ಕೊಂಡು ನಾವು ಕನ್ಫ್ಯೂಷನ್ ಆಗೋದ್ಕಿಂತ ಚನ್ನಬಸವಣ್ಣವ್ರ ವಚನವನ್ನೇ ಫೈನಲ್ ಮಾಡ್ಕೊಳೋದು ನಮ್ಮ ಸ್ವಾನುಭವನೆಯಲ್ಲಿ ಮುಖ್ಯ ಅಂತ ಅದೇ ಇಲ್ಲಿ 2 ವಚನಗಳಿವೆ ಅಣ್ಣ. ಒಂದು ವಚನ 1989 ಪೀತ, ನೀಲ, ಕಪಿಲ, ಮಾಂಜಿಷ್ಟ, ಮಾಣಿಕ್ಯ, ಸ್ಫಟಿಕ ಅಂತ ಒಂದ್ ಕೊಟ್ಟಿದ್ದಾರೆ ನಮ್ಮ ಚನ್ನಬಸವಣ್ಣವರು. ಇನ್ನೊಂದು 977 ಕಪಿಲ, ನೀಲ, ಮಾಂಜಿಷ್ಟ, ಪೀತ, ಕಪ್ಪು, ಗೌರ, ಶ್ವೇತ ಈ ತರ ಇದೆ. ನಾನು ಸ್ವಾನುಭವದ ನೆಲೆಗೆ ಬಿಡ್ತೀನಿ. 2 ವಚನಗಳಲ್ಲಿ ಬೇರೆ ಬೇರೆ ವರ್ಣ ಇದೆ.
ನೋಡಿ ಯಾವ್ದ್ ನಾವು ಇಟ್ಕೊಳ್ಬೇಕು ಯಾವ್ದ್ ಬಿಡ್ಬೋದು ಫಸ್ಟ್ನೇ ಅಂತ ವಚನ ನೋಡ್ಬೋದು. ಸರಿ ಇದೆ ಪುರ. ಈಗ ಅದೇ ಪೀತ ಈಗ ನೀಲ ಕಪಿಲ. ಪೀತ ನೀಲ ಕಪಿಲ ಇದೆಯಲ್ಲ, ಹಾ ಈಗ ಹಾ ನನಗೆ ಈ ಬಣ್ಣಗಳು ಕಾಣಿಸಿದಾವೆ. ಹ್ಮ್ ನನ್ನ ಹ್ಮ್ ನನ್ನ ಅನುಭವ ಪ್ರಕಾರ ಹೇಳ್ತೀನಿ ಕೇಳ್ರಿ. ಹ್ಮ್ ಹ್ಮ್ ಇದು ಕಂಡಿದಾವೆ ಇವು. ಹ್ಮ್ ಹ್ಮ್ ಈ ಕಪಿಲ ಬಣ್ಣ ಅಂದ್ರೆ ಮುಂದೆ ಯಾವ್ದನ್ನ? ಕಪಿಲ ಕಪಿಲ ಬಣ್ಣ ಅಂದಾಗ ಬಣ್ಣ ಕಪಿಲ ಬಣ್ಣ ಯಾವುದು? ಅಂದಾಗ ಬೂದುವರ್ಣ ಈ ಇರುತ್ತರಿ ಹಾ ಕಪಿಲ ಕಂದು ಬಣ್ಣ. ಹಾ ಅದೇ ಬೂದು ತರ ಇರುತ್ತಲ್ಲ ಅದಕ್ಕೆ ಕಪಿಲ. ಕಂದು ಹ್ಮ್ ಕಂದು ಹ್ಮ್ ಕಂದು ಹ್ಮ್ 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 ಹಾಗೆ. ಆಯ್ತು ಆಯ್ತು ಆಯ್ತು. ಆಮೇಲೆ ಆ, ನೀಲ ಮತ್ತೆ ಅದು ಮುಂದೆ ಅದಕ್ಕಂತಾರಣ ನೀರ್ಲೆಣ್ಣೆ ಕಲರ್ ಅದ ಕಂದು. ಏ ಅಲ್ರಿ ಅಲ್ಲಲ್ಲ ಅಲ್ಲ ಒಬ್ಬೊಬ್ರಿಗೆ ಮೊನ್ನೆ ಅಲ್ಲ ತಪ್ಪು. ಕಲರ್ಗಳು ಒಂದೊಂದು ಇದರಲ್ಲಿ ಬರ್ತವೆ. ಆ ಕಲರ್ದಲ್ಲಿ ಸ್ವಲ್ಪ ಹಿಂದು ಮುಂದು ಹಾಕ್ತವ, ಅದಕ್ಕೆ ಬಹುಶಃ ಆ ತರ ಬರ್ದಾರೇನು ಅಂತ ನನಗನ್ನಿಸ್ತಾ ಇದೆ. ನಾವು ಅವರವರ ಶಿವಯೋಗದಲ್ಲಿ ತೊಡಗಿದಾಗ ಕಾಣುವ ಕಲರ್ಗಳು ಸ್ವಲ್ಪ ಚೇಂಜ್ ಆಗಿರ್ತವೆ. ಬಹುಶಃ ಅದು ಬರಿಬೇಕಾದ್ರೆ ಆ ತರ ಹಿಂದು ಮುಂದೆ ಆಗಿರಬಹುದೇನೋ ಅಂತ ನನಗೆ ಹಿಂಗ ಅನಿಸ್ತೈತ್ರಿಪ್ಪ. ಶರಣಾರ್ಥಿ. ಈಗ ಆಯ್ತವ್ರೆ, ಈಗ ನೀವ್ ಹೇಳ್ತಾ ಇರೋದು ನಾವ್ ಇದ್ ಮಾಡೋಣ. ಈಗ ನೋಡ್ರಿ, ಈಗ ಪರಮೇಶ್ವರ ಒಳಪಡಿಸೋಣ. ಈಗ ನೋಡ್ರಿ, ಈಗ ಆ ಕಲರ್ ಕಾಣ್ತು ಅಂತ ಅನ್ಕೊಡ್ರಿ, ಅವಾಗ ನಾನು ಆ ಸ್ಥಳದಲ್ಲಿ ನಿಂತಿದ್ದೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ. ಅದು ಮುಖ್ಯ. ಸಾಧನ ಪಥದಲ್ಲಿ ಈಗ ನಾನು ಮಹೇಶ್ವರ ಸ್ಥಳದಲ್ಲಿ ಇದ್ದೇನೋ, ಆ ಪ್ರಸಾದ ಸ್ಥಳದಲ್ಲಿ ಇದ್ದೇನೋ, ಮುಂದೆ ಪ್ರಾಣಲಿಂಗ ಸ್ಥಳದಲ್ಲಿ ಇದೇನೋ, ಈಗ ಮೀರಿದ ಕ್ರಿಯೆಗೆ ಈಗ ಹೋಗಿದ ಈಗ ಕಲರ್ಗಳನ್ನ ನೀವು ಅನ್ಕೊಂಡಾಗ ಆ ಸ್ಥಳದಲ್ಲಿ ನಿಂತಿದೆ ಅಂತ ಆ ಭಾವದಲ್ಲಿ ಅದು ಗುರುತಿಸ್ತಾರೋ. ಈಗ ಹೇಗಿದು ಇದನ್ನ ಹೇಗೆ ಇದನ್ನ ಚರ್ಚೆ ತಗೊಳ್ತೀರಿ ನೂಲೆಪರೆ? ಕಪಿಲ ಬಣ್ಣ ಅಂದ್ರೆ ಅಣ್ಣ ನಸುಗೆಂಪು, ಕಂದು ಅಥವಾ ಗೋಲ್ಡನ್ ಹಳದಿ ಅಂತ ಇಲ್ಲಿ ಕೊಡ್ತಾ ಇದ್ದಾರೆ. ಅದರ ಅರ್ಥ ಗೋಲ್ಡನ್ ಹಳದಿ ಏನಿದೆ ಅದು ಎಲ್ಲಿದೆ? ಅದು ಶಿವಲಿಂಗದಲ್ಲಿ ಕಪಿಲ. ಬರುತ್ತೆ. ಅದೇ ಶಿವಲಿಂಗ, ಅಗ್ನಿತತ್ವ, ಶಿವಲಿಂಗದಲ್ಲಿ ಅಗ್ನಿತತ್ವ. ಪ್ರಸಾದ ಸ್ಥಳದಲ್ಲಿ ನಿಂತ್ಕೊಂಡೇನ ಆತ ಅಂತ ಅರ್ಥ ಅಲ್ಲಿಗೆ ಸಾಧನ ಪಥದಲ್ಲಿ. ಹೌದು ಹೌದು. ಮಾಂಜಿಷ್ಟ ಅಂದ್ರೆ ಕೆಂಪು ಇಟ್ಟಿಗೆ ಇರುತ್ತಲ್ಲ, ಕೆಂಪು ಇಟ್ಟಿಗೆಯ ಬಣ್ಣ ಮಾಂಜಿಷ್ಟ. ಯಾವ್ದ್ರಲ್ಲಿ? ಇದು ಜಂಗಮ ಸ್ಥಳದಲ್ಲ? ಜಂಗಮ ಸ್ಥಳದಲ್ಲಿ. ಕಾವಿ ಬಣ್ಣ ಅನ್ಬೋದು. ಕಾವಿ ಬಣ್ಣ ಕರೆಕ್ಟ್. ಮತ್ತೆ ಮಾಣಿಕ್ಯ, ಸ್ಫಟಿಕ, ಅದಾದ ನಂತರ ಮಾಣಿಕ್ಯ. ಮಾಣಿಕ್ಯ ಅಂದ್ರೆ ಆಜ್ಞಾಚಕ್ರ. ತಗೋಬಹುದು. ಮಾಣಿಕ್ಯದ ಕಲರು ಚಕ್ರ ಅಲ್ಲ ಶರಣಸ್ಥಳದಲ್ಲಿ. ಶರಣಸ್ಥಳದಲ್ಲಿ ಮಾಣಿಕ್ಯ. ಈ ಚನ್ನಬಸವಣ್ಣವರು ವಚನ ಹೇಳ್ತಾ ಇರೋದು ಇದು. ಹೌದು, ಚನ್ನಬಸವಣ್ಣ ಫೈನಲ್ ಮಾಡ್ಕೋಬೇಕು ನಾವು. ಅದೇ ಅದಕ್ಕೆ ನಾವು ಇದ್ರ ಬಗ್ಗೆ ಹೆಚ್ಚು ವರ್ಣ ಯಾವುದು? ಯಾವ ವರ್ಣದ ಮಾಣಿಕ್ಯ ಅಂದ್ರೆ? ಅದು ಇದು ಬರುತ್ತೆ ರೂಬಿ ಗೊತ್ತಾ? ರೂಬಿ, ನೀವು ಹರಗಳಲ್ಲಿ ರೂಬಿ ಬರುತ್ತೆ ನೋಡಿ, ಆಳವಾದ ಕೆಂಪು ಬಣ್ಣ. ರೂಬಿ ಅಂತಾರ ನೋಡಿ ಅದಕ್ಕೆ ಇಂಗ್ಲಿಷ್ ನಲ್ಲಿ. ರೂಬಿ ಸ್ವಲ್ಪ ಗುಲಾಬಿ ಮಿಶ್ರಿತ. ಇದು ಪದ್ಮರಾಗ ಅಂತ ಅಂತಾರೆ ಅದಕ್ಕೆ. ಇನ್ನೊಂದು ಪದ್ಮರಾಗ ಅಥವಾ ಕೆಂಪು ರತ್ನ ಅಂತಾರ ನೋಡಿ ಅದಕ್ಕೆ. ಮಾಣಿಕ್ಯ, ರೂಬಿ ಅಂತಾರೆ. ನೀವು ಹೆಣ್ಮಕ್ಳಿಗೆ ಹೆಚ್ಚು ಗೊತ್ತಿರುತ್ತೆ ಇದು ರೂಬಿ ಅಂದ್ರೆ. ಹರಳು ಮಾಡ್ತಾರಲ್ಲ, ಹರಳು ಮಾಣಿಕ್ಯದ ವರ್ಣ, ಅದು ಹರಳು ಸಿಗುತ್ತೆ ಅದ್ರದ್ದು, ಮಾಣಿಕ್ಯ ಹರಳು. ಸ್ಫಟಿಕ ನಿಮ್ಗೆ ಗೊತ್ತು, ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅದು ಗೊತ್ತಿದೆ. ಹವಳ. ಈ ತರ ತಾವು ಇಟ್ಕೊಳ್ಬಹುದು. ಇದು ಚೆನ್ನಾಗಿದೆ. ಈ ಚನ್ನಬಸವಣ್ಣವ್ರ ವಚನ ನೀವು ಪೀತ, ನೀಲ, ಕಪಿಲ, ಮಾಂಜಿಷ್ಟ, ಮಾಣಿಕ್ಯ, ಸ್ಫಟಿಕ ಅದನ್ನ ಇಟ್ಕೊಳ್ಳೋದಾದ್ರೆ ಇಟ್ಕೊಳ್ಬಹುದು. ಅದು ಆಗ್ನೇಯ ಚಕ್ರದಲ್ಲಿ, ಮಹಾಲಿಂಗದಲ್ಲಿ. ಸ್ಫಟಿಕ ಅನ್ನೋದು ಅವರು ಮಹಾಲಿಂಗದಲ್ಲಿ ಇಟ್ಟಿದ್ದಾರೆ. ಯೂಶುವಲಿ ಇಷ್ಟೆಲ್ಲ ವಚನಗಳಲ್ಲಿ ನಾನ್ ಕಂಡ್ಕೊಂಡಿದ್ದು ಶಂಭುಲಿಂಗನ ಮಹಾಲಿಂಗದಲ್ಲಿ ಮಾಣಿಕ್ಯ ಬಹಳ ಕಡೆ ಬಂದಿದೆ. ಮಹಾಲಿಂಗದಲ್ಲಿ ಮಾಣಿಕ್ಯ ಬಹಳ ಕಡೆ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಇವೆಲ್ಲ ಸ್ವಲ್ಪ ಇದಿದೆ. ಆದ್ರೂ ನಾವು ಇದನ್ನ ಚನ್ನಬಸವಣ್ಣವ್ರದೇ ಇಟ್ಕೊಳ್ಳೋದಾದ್ರೆ ಇಟ್ಕೊಳ್ಬಹುದು. ಇದು ಪೀತ, ನೀಲ, ಕಪಿಲ, ಮಾಂಜಿಷ್ಟ, ಮಾಣಿಕ್ಯ, ಸ್ಫಟಿಕ ಅಂತ. ಎಲ್ಲರೂ ಫೈನಲ್ ಮಾಡ್ರಿ. ಹೇಳಿದ್ರಲ್ಲಿ ಇದೆ ಏನಂದ್ರೆ, ನಾವು ಪ್ರಪ್ರಥಮವಾಗಿ ಏನು ಆ ಶಿವಯೋಗದ ಮಾರ್ಗವನ್ನ ನಮ್ಗೆ ಕಲ್ಪಿಸಿದ್ರು, ಫಸ್ಟ್ ಆ ನೆಲೆಯಲ್ಲಿ ನಾವು ಪರಿಪೂರ್ಣವಾಗಿ ಆ ಒಂದು ತಲುಪಿದಾಗ ತನ್ನಷ್ಟು ತಾನೇ ಅಲ್ಲಿ ಗೋಚರ ಆಗ್ತಕ್ಕಂಥದ್ದು. ನಾವೇನು ಶಬ್ದ ಮತ್ತೆ ಬಣ್ಣಗಳನ್ನ ಅದನ್ನ ಹಿಡ್ಕೊಂಡು ಬಂದಾಗ ಇಲ್ಲೋ ಶಿವಯೋಗ ಮಾಡ್ಬೇಕಾದ್ರೆ ದೃಷ್ಟಿ ಯೋಗ ಮಾಡಿಸುವಂತ ಸಂದರ್ಭದಲ್ಲಿ ನಮ್ಮ ಮನಸ್ಸು ಅಲ್ಲಿ ಕೇಂದ್ರೀಕೃತಗೊಂಡು ನಾವು ಒಂದು ಏನೋ ಮನಸ್ಸಿನ ಇದು ಏನು ಲಿಂಗದ ಮೇಲೆ ಇರ್ತಕ್ಕಂಥ ದೃಷ್ಟಿ ಮತ್ತು ಮನ
ಎಲ್ಲೋ ಒಂದ್ ಕಡೆ ಬದಲಾಗ್ಬೋದು ಅನ್ನೋ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ವಿಚಲಿತಗೊಂಡು ಭಾವನಾತ್ಮಕವಾಗಿ ಮನಪೂರ್ವಕವಾಗಿ ನಾವು ಗಮನಿಸದೆ ಭ್ರಮೆಯಾಗಿ ನಾವು ಗಮನಿಸದೆ ಅದನ್ನ ಸಹಜವಾಗಿ ನಾವು ಕಾಣತಕ್ಕಂಥ ನೆಲೆ ಹೋಗ್ಬೇಕು ಅಂದ್ರೆ ಹೆಚ್ಚೆಚ್ಚು ಸಾಧನಾ ಮಾರ್ಗದಲ್ಲಿ ಚಲಿಸಕ್ ಮಾತ್ರ ಸಾಧ್ಯ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಪರ. ಯಾಕೆಂತಂದ್ರೆ ಬಣ್ಣಗಳು ನಾನು ನನ್ನ ಸ್ವಂತ ಅಭಿಪ್ರಾಯದ ಪ್ರಕಾರ ಹೇಳ್ಬೇಕು ಅಂದ್ರೆ ನಾನು ಬಣ್ಣಗಳಿಗೆ ಯಾವುದನ್ನು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇಲ್ಲ ನನ್ನ ಇದರಲ್ಲಿ. ನಾನು ಯೋಗ ಮಾಡ್ಬೇಕು, ಶಿವಯೋಗ ಮಾಡ್ಬೇಕು, ಶಿವಯೋಗ ಮಾಡ್ಬೇಕು ಅಂತ ದೃಷ್ಟಿ ಇತ್ತು ಅಂತಂದಾಗ ಅನ್ನಷ್ಟು ತಾನು ಸುಮ್ನೆ ನೋಡ್ಕೊಂತ ಕೂತ್ಕೊಳ್ಳೋದು, ಮನದ ಒಳಗಡೆ ಭಾವದೊಳಗಡೆ ನಾವು ಏನಾಗ್ತಾ ಇದೆ ಅರಿಬೇಕಾಗುತ್ತೆ. ಫಸ್ಟ್ ಮನ ಮತ್ತು ಭಾವವನ್ನ ಒಂದು ಏಕತ್ವದಲ್ಲಿ ನಿಲ್ಸ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಯಾವ ಬಣ್ಣಗಳು ಕಾಣೋದಕ್ಕಾಗಲ್ಲ, ಮತ್ತೆ ಶಿವಯೋಗದ ಸಿದ್ಧಿಸೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನತಕ್ಕಂಥ ಭಾವ. ಅದಕ್ಕಾಗಿ ಹೆಚ್ಚೆಚ್ಚು ಹೆಚ್ಚಿನ ದೃಷ್ಟಿಯನ್ನ ನೆರೆಸ್ಕೊಂತ ಹೆಚ್ಚೆಚ್ಚು ಹೊತ್ತು ಸಾಧನೆ ಮಾಡ್ತಕ್ಕಂಥದ್ದು, ಶಿವಯೋಗದಲ್ಲಿ ಭಾಗವಹಿಸತಕ್ಕಂಥದ್ದು, ಲಿಂಗ ಪೂಜೆಯನ್ನು ಮಾಡ್ತಕ್ಕಂಥದ್ದನ್ನ ನಾವು ಅಭ್ಯಾಸ ಮಾಡ್ಕೊಂತ ಹೋಗೋಣ ಅಂತ ನನ್ನ ಅಭಿಪ್ರಾಯ. ಶರಣೋಣ. ಒಂದು ಸಂತೋಷದ ವಿಷಯ ಎಲ್ಲರ ಜೊತೆ ಹಂಚ್ಕೊಳ್ಬೇಕು. ಬಾಗಲಕೋಟೆಯ ವಿಶ್ವವಿದ್ಯಾಲಯ ನಮ್ಮ ಹಿರೇಕಲ್ಲದ ಶ್ರೀ ಗುರು ಮಹಾಂತ ಮಹಾಸ್ವಾಮಿಗಳವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಲು ಇವತ್ತೇ ಅದನ್ನ ಘೋಷಣೆ ಮಾಡಲಾಗಿದೆ. ಇದು ಒಂದು ಒಳ್ಳೆಯ ಸಂತೋಷದ ವಿಷಯ, ನಮಗೆಲ್ಲ ಹೆಮ್ಮೆ ಪಡುವ ವಿಷಯ. ಬಸವ ಮಾರ್ಗದಲ್ಲಿ, ನಮ್ಮ ಪಥದಲ್ಲಿ ಅಂದ್ರೆ ಶಿವಪಥದಲ್ಲಿ, ನಮ್ಮ ಶರಣರ ಪಥದಲ್ಲಿ ನಡೆಯುವಂತ ಅಪೂರ್ವವಾದ ನಮಗೆಲ್ಲ ಗುರುಗಳ ಸ್ಥಾನದಲ್ಲಿರುವ ಗುರು ಹಿರೇಕಲ್ಲಿನ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಗುರು ಮಹಾಂತ ಮಹಾಸ್ವಾಮಿಗಳವರಿಗೆ ಬಾಗಲಕೋಟ್ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿಯನ್ನ ನೀಡೋದಿದೆ ಅನ್ನೋದು ಅತ್ಯಂತ ಸಂತೋಷದ ವಿಷಯ. ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಬೇಕಾಗಿತ್ತು. ಎಲ್ರೂ ನಾವು ಸ್ವಾಮೀಜಿಯವರಿಗೆ ಫೋನ್ ಮಾಡಿ ಅಥವಾ ತಮ್ಗೆ ಯಾರ್ಯಾರು ಅವ್ರ ಜೊತೆ ಕಾಂಟ್ಯಾಕ್ಟ್ ಇದೆಯಲ್ಲ, ನಮ್ಮ ಸ್ವಾನುಭಾವದ ನೆಲೆಯ ಮೂಲಕ ಅದನ್ನ ಅವರಿಗೆ ಅಭಿನಂದನೆಗಳನ್ನ ತಿಳಿಸೋಣ ಅಂತ ಎಲ್ಲ ಇಲ್ಲಿ ನೆರೆದಿರುವ ಎಲ್ಲ ಶರಣೆಯರಲ್ಲಿ ತಿಳಿಸ್ತಾ ಇದ್ದೀನಿ. ಯಾಕೆಂದ್ರೆ ನಮಗೆಲ್ಲ ಒಂದು ಮಾರ್ಗದರ್ಶನ ರೂಪದಲ್ಲಿ ಯಾವಾಗ್ಲೂ ನಮ್ಮ ಹಿಂದೆ ಇರೋರು, ಬೆಂಬಲವಾಗಿ ನಿಂತಿರೋರು ನಮ್ಮ ಗುರು ಮಹಾಂತ ಮಹಾಸ್ವಾಮಿಗಳು ಅಂತ ನನಗೆ ಒಂದು ಹೆಮ್ಮೆಯ ವಿಷಯ. ಬಹಳ ಅಪರೂಪದ ಸ್ವಾಮೀಜಿಯವರಲ್ಲಿ ಅವರು ಒಬ್ರು ಅಂತ ನನಗೆ ಅವರ ಬಗ್ಗೆ ಬಹಳ ಅಭಿಮಾನ ಇರೋದನ್ನ ನನಗೆ ಬಹಳ ಖುಷಿ ಆಯ್ತು. ನಿಮ್ಮೊಡನೆ ಆ ಸಂತೋಷದ ವಿಷಯವನ್ನ ಹಂಚ್ಕೊಳ್ಬೇಕನ್ನಿಸ್ತು. ಈ ಇಂದಿನಿಂದ ನಾವು ಡಾಕ್ಟರೇಟ್ ಆಗುತ್ತಿದ್ದಾರೆ ನಮ್ಮ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಗುರು ಮಹಾಂತ ಮಹಾಸ್ವಾಮಿಗಳು, ಡಾಕ್ಟರ್ ಗುರು ಮಹಾಂತ ಸ್ವಾಮಿಗಳು ಅಂತ ಹಂಚ್ಕೊಳ್ತಾ ಇದ್ದಾರೆ. ಒಂದು ಅಭಿಮಾನದ ವಿಷಯ ನಮ್ಮ ಸ್ವಾನುಭಾವದ ನೆಲೆಗೆ ಅಂತ ನನಗನ್ನಿಸ್ತಾ ಇದೆ. ಎಲ್ಲರಿಗೂ ಶರಣಾರ್ಥಿಗಳು. ಸಂತೋಷದ ವಿಚಾರವನ್ನು ಹಂಚಿಕೊಂಡಂತ ದಯಾನಂದ ಹುಲಿಯಪ್ಪ ಅವರು ಶರಣಾರ್ಥಿಗಳು. ಶಪ್ಪಲಿಂಗಪ್ಪರ ಸಂಪನ್ನ ಮಾಡ್ರಪ್ಪ. ಇಲ್ಲಿ ಅವರಿಗೆ ಶಿವಯೋಗದ ಪ್ರಾತ್ಯಕ್ಷತೆ ಹಾಗೂ ವರ್ಣಗಳ ಮೇಲೆ ಎಲ್ಲರೂ ಕೂಡ ಸಂವಾದವನ್ನ ಅದರಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಕೂಡ ತಮ್ಮ ಅನುಭವದ ನುಡಿಗಳನ್ನ ಆಡಿರ್ತಕ್ಕಂತಹ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇಲ್ಲಿಗೆ ಇಂದಿನ ಸ್ವಾನುಭವ ನೆಲೆಯ ಸದ್ಭಾವಗೋಷ್ಠಿಯನ್ನು ಸುಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ, ಶರಣಸತಿ ಲಿಂಗಪತಿ ಜಯ ಗುರು ಸ್ವ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾಳೆ ಎಂದಿನಂತೆ ವಚನದ ಚಿಂತನೆ ಹಾಗೂ ಪಂಚಾಚಾರಗಳ ಮೇಲೆ ಅನುಭವ ಇರುತ್ತೆ. ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕಂತ ಹೇಳ್ತಾ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.